ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ತಂದೆ ಗುರು ತತ್ವಜ್ಞಾನಿ ಯೋಗಿರಾಜ್ ವೇದಾದ್ರಿ ಮಹರ್ಷಿ ಅವರನ್ನು ವಂದಿಸಿ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ. ಇಡೀ ಜಗತ್ತು ಶಾಂತಿ, ಸಮೃದ್ಧಿ, ಸಂತೋಷವನ್ನು ಆನಂದಿಸಲಿ ಎಂದು ಹಾರೈಸುತ್ತಾ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸೇರಿರುವ ಎಲ್ಲ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ನಮ್ಮ ಈ ದಿನದ ಉಪನ್ಯಾಸಕರಾದ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಉಪ ಪ್ರಾಧ್ಯಾಪಕರಾದ ಸುಗಂಧಿನಿ ಮೇಡಮ್ ರವರ ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೊ ಮತ್ತು ಅಡ್ವಾನ್ಸ್ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಮಂಡ್ಯ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು, ಸ್ಕೈ ಯೋಗದ ಅಭ್ಯಾಸಗಳನ್ನು ಎಲ್ಲಾ ಜನರಿಗೂ ನೀಡುತ್ತಿದ್ದಾರೆ. ಇವರು 10 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಉಪ ಪ್ರಾಧ್ಯಾಪಕರಾದ ಸುಗಂಧಿನಿ ಮೇಡಮ್ ರವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ಈ ದಿನದ ಚಿಂತನೆ ಮುದ್ದು ಮಕ್ಕಳೇ ಭವಿಷ್ಯದ ಬುನಾದಿ, ಚಿಲ್ಡ್ರನ್ ಆರ್ ದ ಫೌಂಡೇಶನ್ ಆಫ್ ಫ್ಯೂಚರ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಸರ್ವಶಕ್ತನಾದ ದೈವ ಹಾಗೂ ದೈವಿಕ ತಂದೆ ತತ್ವಜ್ಞಾನಿ ಗುರು ವೇದಾದ್ರಿ ಮಹರ್ಷಿಯವರನ್ನ ವಂದಿಸಿ, ನನ್ನ ಪರಮ ಪೂಜ್ಯ ಗುರುಗಳಾದಂತಹ ಮತ್ತೆ ನನ್ನ ಮಾರ್ಗದರ್ಶಕರಾದಂತಹ ಪ್ರೊಫೆಸರ್ ಕೆ ಮಾಲ್ತಿ ಮೇಡಮ್ ರವರನ್ನ ವಂದಿಸಿ, ಈ ಕಾರ್ಯಕ್ರಮದ ಮೂಲಕ ಸತತವಾಗಿ ಎಲ್ಲಾ ಆತ್ಮಗಳನ್ನ ಸಂತೋಷಪಡಿಸುತ್ತಿರುವಂತಹ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಧನ್ಪತಿ ಸರ್ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ವಿಜಯಾ ಮೇಡಮ್ ರವರನ್ನ ವಂದಿಸಿ, ಈ ಕಾರ್ಯಕ್ರಮದ ನಿರೂಪಣಾ ತಂಡಕ್ಕೆ ವಂದಿಸಿ, ವಿಶ್ವ ಸಮುದಾಯ ಸೇವಾ ಸಂಘದಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಗುರು ಹಿರಿಯರನ್ನ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲಾ ಆತ್ಮ ಬಂಧುಗಳನ್ನ ವಂದಿಸಿ, ನನ್ನ ಪುಟ್ಟ ಪ್ರಯತ್ನದೊಂದಿಗೆ ಈ ದಿನದ ಚಿಂತನೆಯನ್ನ ಆರಂಭಿಸುತ್ತಿದ್ದೇನೆ. ಸ್ನೇಹಿತರೆ, ಈ ದಿನದ ಚಿಂತನೆಗಾಗಿ ನಾನು ಆಯ್ಕೆ ಮಾಡ್ಕೊಂಡಿರುವಂತಹ ವಿಷಯ ಸ್ನೇಹಿತರೆ, ಮೃದು ಮನಸ್ಸಿನ ಮುದ್ದು ಮಕ್ಕಳೇ ಭವಿಷ್ಯದ ಬುನಾದಿ. ನನ್ಗೇನೋ ಗೊತ್ತಿಲ್ಲ, ಪ್ರತಿ ಸಲನು ನನ್ನ ಟೈಟ್ಲ್ ದೊಡ್ಡದಾಗೆ ಕೊಡ್ತಾ ಇರ್ತೀನಿ, ಅವರು ಚಿಕ್ಕದಾಗೆ ಮಾಡ್ತಾ ಇರ್ತಾರೆ. ಸಾಫ್ಟ್ ಸೋಲ್ ಪ್ರಟಿ ಚಿಲ್ಡ್ರನ್ ಆರ್ ದ ಫ್ಯೂಚರ್ ಫೌಂಡೇಶನ್, ಇದು ನನ್ನ ಶೀರ್ಷಿಕೆ, ಈ ದಿನದ ಚಿಂತನೆಯ ಶೀರ್ಷಿಕೆ ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ, ನಾವು ಮನಸ್ಸು ಮತ್ತೆ ಮಕ್ಕಳು ಎಂಬ 2 ವಿಷಯವನ್ನ ಇಲ್ಲಿ ಚಿಂತನೆ ಮಾಡೋಣ ಸ್ನೇಹಿತರೆ. ಜಾನಪದ ಹಾಡಿನಲ್ಲಿ ಈಗ 2 ಸಾಲುಗಳು, ಹಾಡಿನ ಸಾಲುಗಳು ಈ ರೀತಿಯಾಗಿದೆ ಸ್ನೇಹಿತರೆ. ಅತ್ತರೆ ಅಳಲವ್ವ, ನಕ್ಕರೆ ನಗಲವ್ವ, ಅತ್ತರೆ ಅಳಲವ್ವ, ನಕ್ಕರೆ ನಗಲವ್ವ, ಮನೆ ತುಂಬ ಮಕ್ಕಳಿರಲವ್ವ, ಮನೆ ತುಂಬ ಮಕ್ಕಳಿರಲವ್ವ. ಹಾಗೆ ಕಂದಮ್ಮನಿರುವ ಮನೆಗೆ ಬೀಸಣಿಗೆ ಏತಕ್ಕೆ, ಕಂದಮ್ಮನಿರುವ ಮನೆಗೆ ಬೀಸಣಿಗೆ ಏತಕ್ಕೆ, ಅದು ಒಳಗೆ ಹೊರಗೆ ಓಡಾಡಿದರೆ ಸಾಕು ತಂಗಾಳಿ ಬೀಸಿ ಬಂದಂತೆ, ಅದು ಒಳಗೆ ಹೊರಗೆ ಓಡಾಡಿದರೆ ಸಾಕು ತಂಗಾಳಿ ಬೀಸಿ ಬಂದಂತೆ. ಈ 2 ಹಾಡಿನಲ್ಲಿ 2 ವಿಷಯಗಳನ್ನ ನಾವು ಗಮನಿಸ್ಬೋದು ಸ್ನೇಹಿತರೆ. ಅದೇನಂತ ಹೇಳಿದ್ರೆ, ಈ 2 ಹಾಡಿನ ಪದ್ಯಗಳು, 2 ಪದ್ಯಗಳಲ್ಲಿ ಮಕ್ಕಳ ಅಗತ್ಯ ಮತ್ತೆ ಅವುಗಳ ಸಾರ್ಯತ್ಯದ ಬಗ್ಗೆ ತಿಳಿಸಲಾಗಿದೆ. ಮಕ್ಕಳಿರಲವ್ವ ಮನೆ ತುಂಬ ಅನ್ನೋದು ಎಲ್ರೂ ಆಸೆ. ಆದ್ರೆ ಅದು ಕಾಲಕ್ರಮೇಣ ಏನಾಗೋಯ್ತು ಅಂದ್ರೆ, ಕೀರ್ತಿಗೊಬ್ಬ ಮಗ, ಆರ್ತಿಗೊಬ್ಬ ಮಗಳು, ನಾವಿಬ್ರು ನಮಗಿಬ್ರು,
ಅನಂತರ ನಾವಿಬ್ರು ನಮಗೊಂದು, ಅಂದ್ರೆ ಒಂದೇ ಒಂದು ಮಗು ಸಾಕು, ಅದಕ್ಕಿಂತ ಹೆಚ್ಚು ಬೇಡ ಎಂಬ ಧೋರಣೆ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ ಸ್ನೇಹಿತರೆ. ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೋ ಗೊತ್ತಿಲ್ಲ, ನಾವಿಬ್ರೇ ಸಾಕು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ಬೋದು ದಂಪತಿಗಳು. ಆ ರೀತಿ ಒಂದು ಪರಿಸ್ಥಿತಿ. ಇಲ್ಲಿ ನಾವೆಲ್ಲರೂ ಒಂದು ಸತ್ಯವನ್ನ ತಿಳಿಬೇಕು ಸ್ನೇಹಿತರೆ. ಅದೇನಂದ್ರೆ, ಮಗು ಹುಟ್ಟಿದಾಗಿನಿಂದಲೇ, ಒಂದು ಮಗು ಹುಟ್ಟಿನಿಂದಲೇ ಯಾವ ಅಪರಾಧವನ್ನ ಮಾಡಲ್ಲ. ಆದ್ರೆ ಅದೇ ಒಂದು ಮಗು ಬೆಳೀತಿದ್ದಂತೆ ಆ ಮುಗ್ಧ ಮನಸ್ಸು ಅಪರಾಧ ಮಾಡಲು ಏನ್ ಕಾರಣ, ಒಂದು ಕ್ಷಣ ನಾವು ಇಲ್ಲಿ ಯೋಚಿಸ್ಬೇಕು. ಈ ಹುಟ್ಟಿದಾಗ ಏನು ಅಪರಾಧವ ಮಾಡದ ಮಗು ಬೆಳೀತಿದ್ದಂತೆ ಒಂದು ಅಪರಾಧ ಮಾಡುತ್ತೆ, ಆ ಮಗುವಿನ ಮುಗ್ಧ ಮನಸ್ಸು ಅಪರಾಧ ಮಾಡುತ್ತೆ ಅನ್ನೋದಕ್ಕೆ ಏನ್ ಕಾರಣ ಅನ್ನೋದನ್ನ ನಾವು ಚಿಂತನೆ ನಡೆಸುವಾಗ, ನಮ್ಮ ಗುರು ವೇದಾದ್ರಿ ಮಹರ್ಷಿಯವರು ನೀಡಿರುವ ಈ ಕವಿತೆ 2 ಸಾಲಿನ ಹಾಡಿನಲ್ಲಿ ಉತ್ತರ ಸಿಕ್ತು ಅನ್ಸುತ್ತೆ ಸ್ನೇಹಿತರೆ. ಆ ಪದ್ಯ ಏನಪ್ಪಾ ಅಂತ ಹೇಳಿದ್ರೆ, ಅಪರಾಧಿ ಪಾಪಿಷ್ಟ ಯಾರೂ ಇಲ್ಲ ಜಗದಲ್ಲಿ, ಅಪರಾಧಿ ಪಾಪಿಷ್ಟ ಎಂದು ಯಾರೂ ಇಲ್ಲ ಜಗದಲ್ಲಿ, ನ್ಯೂನ್ಯತೆಗಳಿಗೆ ಕಾರಣ ಪುರಾತನ ಸಮುದಾಯ. ನ್ಯೂನ್ಯತೆಗಳಿಗೆ ಕಾರಣ ಪುರಾತನ ಸಮುದಾಯ ಅಂದ್ರೆ ಅಂದಿನಿಂದ ಇಂದಿನವರೆಗೆ ಕೆಲವು ಆಚರಣೆಗಳಲ್ಲಿ ಅಥವಾ ಅಭಿಪ್ರಾಯಗಳಾಗಲಿ ಬದಲಾವಣೆ ಬರಲೇ ಇಲ್ಲ ಸ್ನೇಹಿತರೆ. ಅಂದ್ರೆ ನಮ್ಮ ಸಮುದಾಯದಲ್ಲಿ ಆಗಿನಿಂದ ಹಿಡಿದು ಈಗಿನವರೆಗೆ ಕೆಲವು ಆಚರಣೆಗಳಲ್ಲಾಗ್ಲಿ ಅಥವಾ ಅಭಿಪ್ರಾಯಗಳಲ್ಲಾಗ್ಲಿ ಯಾವುದೇ ರೀತಿಯ ಬದಲಾವಣೆ ಬರಲೇ ಇಲ್ಲ ಎಂಬ ಒಂದು ವಿಷಯವನ್ನ ಮಹರ್ಷಿ ಈ 2 ಸಾಲಲ್ಲಿ ಕವನದಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಒಂದು ಮಗುವಿನ ಜನನಕ್ಕೆ ಕಾರಣವನ್ನ 3 ರೀತಿಯಾಗಿ ವಿಂಗಡಿಸಬಹುದು. ಅದರಲ್ಲಿ ಮೊದಲನೇದಾಗಿ ಸ್ನೇಹಿತರೆ, ವಿವಾಹದ ನಂತರ ಅವರವರ ವಂಶ ಉದ್ಧಾರಕ್ಕಾಗಿ ಮಕ್ಕಳು ಜನಿಸ್ತಾರೆ ಅಥವಾ ಜನನ ಆಗುತ್ತೆ. ಇಲ್ಲ ತಾಯಿ ಅಥವಾ ತಂದೆ ಆಗ್ಬೇಕು, ಒಂದು ಹೆಣ್ಣು ಗಂಡು ವಿವಾಹದ ನಂತರ ನನ್ನ ತಾಯಿ ಆಗ್ಬೇಕು ಅಥವಾ ತಂದೆ ಆಗ್ಬೇಕು ಅನ್ನೋ ಹಂಬಲದಿಂದ ಮಗು ಜನನ ಆಗಿರುತ್ತೆ. 3ನೇದಾಗಿ ಹಿರಿಯರು ತೀರಿಸಲಾಗದ ಕರ್ಮಗಳನ್ನ ಕಳೆಯಲು ಒಂದು ಮಕ್ಕಳ ಜನನವಾಗಿರುತ್ತೆ. ಈ 3 ಕಾರಣಗಳೇ ಸಮುದಾಯದಲ್ಲಿರ್ತಕ್ಕಂಥ 3 ವಿಧವಾದ ಕಾರಣಗಳು ಮಗುವಿನ ಒಂದು ಜನನಕ್ಕೆ ಸ್ನೇಹಿತರೆ. ಇದಲ್ಲದೆ ಒಳ್ಳೆ ಮಗು ಅಥವಾ ಒಳ್ಳೆ ಮಗ ಅಥವಾ ಮಗಳು ಬೇಕು ಅಂತ ಹೇಳಿ ಹಲವಾರು ದಂಪತಿಯರು ನಿಷ್ಠೆ ನಿಯಮವನ್ನ ಪಾಲಿಸ್ತಾರೆ. ಎಲ್ಲರೂ ಅಷ್ಟೇ, ನಮ್ಗೊಂದು ಒಳ್ಳೆ ಸಂತಾನ ಆಗ್ಲಿ, ಒಂದು ಒಳ್ಳೆ ಮಗು ಬೇಕು ಅಂತ ಹೇಳಿ ಹಲವಾರು ನಿಯಮ ನಿಷ್ಠೆಗಳನ್ನ ಪಾಲಿಸ್ತಾರೆ. ಯಾರೆಲ್ಲ ಈ ರೀತಿ ನಿಯಮ ನಿಷ್ಠೆಯನ್ನ ಪಾಲಿಸಿ ಅಂದ್ರೆ ಯಾವ ದಂಪತಿಗಳು ನಿಯಮ ನಿಷ್ಠೆಯನ್ನ ಪಾಲಿಸಿ ಪಡೆದಿರ್ತಾರೋ ಮಕ್ಕಳನ್ನ, ಅಂತಹ ಮಕ್ಕಳ ಭವಿಷ್ಯ ಭಿನ್ನವಾಗಿರುತ್ತೆ. ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ಸ್ನೇಹಿತರೆ, ನಮ್ಮ ಗುರುಗಳಾದಂತಹ ವೇದಾದ್ರಿ ಮಹರ್ಷಿಯವರು ಬಯಸಿ ಮಗನೇ ಬೇಕಂತ ಹೇಳಿ ಆ ಪೂಜ್ಯ ದಂಪತಿಗಳು ಹಲವಾರು ವ್ರತಾಚರಣೆಗಳನ್ನ ಆಚರಿಸಿ ಇಂತಹ ಒಂದು ಸುಪುತ್ರನನ್ನ ಪಡೆದ್ರು. ಹಾಗೇ ಒಂದು ಕಡೆ ನಾವು ಯೋಚನೆ ಮಾಡುವಾಗ, ಕಾಡುಗಳ ವೀರಪ್ಪನ್ ಕೂಡ ಒಂದು ದಂಪತಿಯರ ಮಗ, ಆತನು ಸಹ ಒಂದು ತಂದೆ ತಾಯಿಯ ಮಗನೇ ಅಲ್ವೇ? ಒಂದು ಕ್ಷಣ ಯೋಚನೆ ಮಾಡಿ. ಒಂದು ಕಡೆ ಮೃದು ಮನಸ್ಸಿನ ಕಂದಮ್ಮಗಳು ಹುಟ್ಟಿನಿಂದಲೇ ವಯಸ್ಸಿಗೆ ಮೀರಿದ ಗಾಂಭೀರ್ಯ, ಇನ್ನೊಂದು ಕಡೆ ಪೀಡಕರಾಗಿ ಚಿಕ್ಕನಿಂದಲೇ ತಂದೆ ತಾಯಿಯರ ಆದಿಯಾಗಿ ಸಮಾಜಘಾತಕರಾಗುವ ಮಕ್ಕಳು. ಎಷ್ಟು ವ್ಯತ್ಯಾಸ ಇದೆ. ಇದಕ್ಕೇನ್ ಕಾರಣ ಅಂತ ಹೇಳಿ ನಾವು ಚಿಂತನೆ ನಡೆಸುವಾಗ ನಮ್ಮ ಗುರುಗಳೇ ನೀಡಿರುವ ಕಾರಣನೇ ಸೂಕ್ತ ಅನ್ಸುತ್ತೆ ಸ್ನೇಹಿತರೆ. ಆ ಕಾರಣ ಏನು ಅಂತ ನಾವು ನೋಡುವಾಗ, ಮಕ್ಕಳ ಮತ್ತೆ ಹಡೆದವರ ನಡುವೆ ಇರ್ತಕ್ಕಂಥ ಪಾಶ ಅಥವಾ ಬಂಧನ, ಮೋಹ ಕತ್ತರಿಸೋದ್ರೆ ಈ ಭೂಲೋಕದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಖಂಡಿತ ಪರಿಹಾರ ಇದೆ ಸ್ನೇಹಿತರೆ. ಈ ಪಾಶ ಅಥವಾ ಮೋಹ, ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಇರತಕ್ಕಂಥ ಬಂಧನ ಕತ್ತರಿಸಲ್ಪಟ್ರೆ ಭೂಲೋಕದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳು ಖಂಡಿತವಾಗಿಯೂ ದೂರ ಆಗುತ್ತೆ ಅಂತ ಮಹರ್ಷಿ ಹೇಳ್ತಾರೆ ಸ್ನೇಹಿತರೆ. ಆದ್ರೆ ಅಂದಿನಿಂದ ಇಂದಿನವರೆಗೂ ಮಕ್ಕಳ ಮೇಲೆ ಏನ್ ಮಾಡ್ತಾ ಇದೀವಿ ನಾವು? ಮಕ್ಕಳಿಗೆ ಆ ಜಾತಿ ಈ ಜಾತಿ, ಮತ, ಕುಲ, ಧರ್ಮ, ಹಣವಂತ, ಬಡವ, ಬಲ್ಲಿದ ಎಂಬೆಲ್ಲ ಸುಮಾರು ವ್ಯತ್ಯಾಸಗಳನ್ನ, ಹಲವಾರು ಭೇದಗಳು ನಾವು ಮಕ್ಕಳಲ್ಲಿ ತುಂಬ್ತಾ ಇದೀವಿ ಸ್ನೇಹಿತರೆ. ಇದಲ್ಲದೆ ತಂದೆ ತಾಯಿಯ ಸ್ಥಾನ ಎಂಬುದು ಎಷ್ಟು ಉನ್ನತವಾದದ್ದು ಮತ್ತೆ ಗೌರವವಾದದ್ದು.
ಇದು ಉನ್ನತವಾದದ್ದು ಎಂಬುದಕ್ಕೆ ನಿದರ್ಶನ ಒಂದು ಹಿತೋಕ್ತಿ ಸ್ನೇಹಿತರೆ. ಮಾತೃದೇವೋಭವ ಪಿತೃದೇವೋಭವ ಅಂತ ನಾವು ಹೇಳ್ತೀವಿ. ಇಷ್ಟು ಉನ್ನತ ಸ್ಥಾನದಲ್ಲಿರುವ ತಂದೆ ತಾಯಿಯರ, ದಯವಿಟ್ಟು ಈ ವಾಕ್ಯವನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಇಷ್ಟು ಉನ್ನತ ಸ್ಥಾನದಲ್ಲಿರುವ ತಂದೆ ತಾಯಿಯರ ಅತಿಯಾದ ಮೋಹದಿಂದಲೇ ಅಸಂಖ್ಯಾತ ಮಕ್ಕಳು ಸಮುದಾಯದ ಜೀವನಕ್ಕೆ ಅನರ್ಹರಾಗ್ತಾ ಇದ್ದಾರೆ ಸ್ನೇಹಿತರೆ. ಆದ್ರೆ ಇಲ್ಲಿ ಮತ್ತೆ ನಾವು ಒಂದು ಅಂಶವನ್ನ ಗಮನಿಸ್ಬೇಕು. ಅದೇನಂತ ಹೇಳಿದ್ರೆ, ಹುಟ್ಟಿದಾಗ ಇವರೆಲ್ಲ ಮೃದು ಮನಸ್ಸಿನ ಮೃದು ಹೃದಯದ ಮಕ್ಕಳೇ ಅಲ್ವೇ? ಇದಕ್ಕೊಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಒಬ್ಬ ಆಗರ್ಭ ಶ್ರೀಮಂತ, ಆತನಿಗಿಬ್ರು ಗಂಡು ಮಕ್ಳು. ಆಗರ್ಭ ಶ್ರೀಮಂತ ಅಂದ್ಮೇಲೆ ಅವ್ನಿಗೆ ಒಳ್ಳೆ ಸಂಪಾದನೆ ಇರುತ್ತೆ, ಐಷಾರಾಮಿ ಜೀವನ, ಲಕ್ಸುರಿ ಲೈಫ್. ಆ ಮಕ್ಳಿಗೆ ಬಾಲ್ಯದಿಂದನೇ ಅದೇ ಐಷಾರಾಮಿ ಜೀವನವನ್ನ ಆತ ಕೊಟ್ಟಿರ್ತಾನೆ. ಜೊತೆಗೆ ಒಳ್ಳೆಯ ಸ್ಟ್ಯಾಂಡರ್ಡ್ ಆದ ಸ್ಕೂಲು ಕಾಲೇಜಲ್ಲಿ ಅವ್ರಿಗೆ ಎಜುಕೇಶನ್, ಅವರ ಲೆವೆಲ್ಗೆ ತಕ್ಕಂತಹ ಫ್ರೆಂಡ್ಸ್ನ ಇವನೇ ಮಾಡ್ಕೊಳ್ಳೋದು. ತಂದೆನೆ ಅವ್ರಿಗೆ ಸ್ನೇಹಿತರನ್ನ ಅವರ ಲೆವೆಲ್ಗೆ ಮ್ಯಾಚ್ ಆಗ್ಬೇಕು ಅಂತ ಒಂದು ಸ್ನೇಹಿತರನ್ನ ತಂದೆನೆ ಹುಡುಕೊಡೋದು. ಹೀಗೆ ಬೆಳೆದು ಬೆಳೆದು ಮಕ್ಕಳು ಸ್ವಲ್ಪ ದೊಡ್ಡವರಾದಂತೆ ಚಿಕ್ಕನಿಂದಲೂ ಐಷಾರಾಮಿ ಜೀವನದಲ್ಲಿ ಬದುಕ್ತವ್ರಿಗೆ ಯಾವುದೇ ರೀತಿ ದೈಹಿಕ ಶ್ರಮದ ಬಗ್ಗೆ ಗಂಧ ಗಾಳಿನೇ ಗೊತ್ತಿಲ್ಲ. ಜೊತೆಗೆ ಅಹಂಕಾರ ಎಂಬುದು ಆರಂಭದಿಂದಲೇ ಮೊಳಕೆಯಾಗ್ಬಿಟ್ಟಿದೆ. ಆ ಆರಂಭದಿಂದಲೇ ಮೊಳಕೆಯಾದ ಅಹಂಕಾರ ದೊಡ್ಡವರಾದ್ಮೇಲೆ ಬೆಳೆದು ಹೆಮ್ಮರವಾಗಿದೆ. ಇದಲ್ಲದೆ ಈ ಮಕ್ಕಳು ಅವರ ಜೀವನದುದ್ದಕ್ಕೂ ಇತರರ ದುಡಿಮೆಯಿಂದಲೇ ಬದುಕಿರ್ತಾರೆ. ಜೊತೆಗೆ ಅವರನ್ನ ನೋಯಿಸಿ ಆನಂದ ಪಡ್ತಾರೆ. ಶೋಷಣೆ, ದಬ್ಬಾಳಿಕೆ, ಅನ್ಯಾಯ, ಅನೀತಿ, ಅಧರ್ಮ ಇವೆಲ್ಲ ಅವರ ಜೀವನದಲ್ಲಿ ಹಾಸುಹೊಕ್ಕಾಗ್ಬಿಟ್ಟಿದೆ ಸ್ನೇಹಿತರೆ. ಇಂಥವ್ರಿದ್ರೆ ಅಥವಾ ಇಂಥವ್ರಿಂದ ಸಮಾಜ ಹೇಗೆ ಉನ್ನತಿ ಆಗುತ್ತೆ, ಸಮುದಾಯ ಹೇಗೆ ಉನ್ನತಿ ಹೊಂದಲು ಸಾಧ್ಯ ಎಂಬುದನ್ನ ನಾವು ಸ್ವಲ್ಪ ಇಲ್ಲಿ ಯೋಚನೆ ಮಾಡ್ಬೇಕು ಸ್ನೇಹಿತರೆ. ಜೊತೆಗೆ ಏನಾಗಿದೆ ಅಂದ್ರೆ, ಈ ದಿನಗಳಲ್ಲಿ ಇಂಥವ್ರ ಸಂಖ್ಯೆನೇ ಹೆಚ್ಚಾಗ್ತಾ ಇದೆ. ಒಬ್ಬ ತಂದೆ ತಾಯಿಯರ ಜೀವನ ವಿಧಾನವನ್ನ ಅವಲಂಬಿಸಿ ಅಥವಾ ಆಧರಿಸಿ ಒಂದು ಮಗುವಿನ ದೇಹ ಸೌಖ್ಯ ಅಥವಾ ಅರಿವಿನ ಉನ್ನತಿ ಇರುತ್ತೆ ಸ್ನೇಹಿತರೆ. ಸದ್ಗುಣಗಳಿಂದ ಹುಟ್ಟಿದ ಮಕ್ಕಳಿಂದ ವಿಶ್ವವನ್ನ ಸುಧಾರಣೆ ಮಾಡ್ಬೋದು. ಇದರಿಂದಲೇ ಹಂತ ಹಂತವಾಗಿ ವಿಶ್ವದ ಶಾಂತಿಯನ್ನ ಅಥವಾ ವಿಶ್ವದ ಉನ್ನತಿಯನ್ನ ಉಂಟು ಮಾಡುವುದರಲ್ಲಿ ಸಂಶಯ ಇಲ್ಲ ಸ್ನೇಹಿತರೆ. ಜೊತೆಗೆ ನ್ಯೂನ್ಯತೆ ಇಲ್ಲದೆ ಆಚರಿಸುವ ಧ್ಯಾನ ಮತ್ತೆ ಧರ್ಮಾಚರಣೆಯಿಂದ ಜನಿಸ್ತಾರಲ್ಲ ಮಕ್ಕಳು, ಅಂತಹ ಮಕ್ಕಳಿಂದನೇ ನಾವು ಭವಿಷ್ಯಕ್ಕೆ ಬುನಾದಿ ಹಾಕಲು ಸಾಧ್ಯ ಸ್ನೇಹಿತರೆ. ಇದನ್ನೇ ನಮ್ಮ ವಿಶ್ವ ಸಮುದಾಯ ಸೇವಾ ಸಂಘದ ಮುಖ್ಯ ಗುರಿ ಕೂಡ ಆಗಿರೋದು. ನಮ್ಮ ಗುರು ಸ್ಥಾಪಿಸಿರುವಂತಹ ಈ ವಿಶ್ವ ಸಮುದಾಯ ಸೇವಾ ಸಂಘದ ಧ್ಯೇಯ ಗುರಿಗಳನ್ನು ನಾವು ಸ್ವಲ್ಪ, ಯಾಕಂದ್ರೆ ಇದರ ಉದ್ದೇಶ, ನಮ್ಮ ವಿಶ್ವ ಸಮುದಾಯ ಸೇವಾ ಸಂಘದ ಉದ್ದೇಶ ಇದೇ ಆಗಿರೋದ್ರಿಂದ ಅದರ ಗುರಿಗಳನ್ನ, ಧ್ಯೇಯಗಳನ್ನ ಸ್ವಲ್ಪ ನಾನು ನಿಮ್ಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಗುರು ಹೇಳ್ತಾರೆ, 14 ವರ್ಷದ ನಂತರ ಭೂಮಂಡಲದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಗುನು ದೇಹಾಭ್ಯಾಸನ ಕಲಿಬೇಕು, ಅಥವಾ ಪ್ರತಿಯೊಬ್ಬ ಮಕ್ಕಳಿಗೂ ದೇಹಾಭ್ಯಾಸ ಅಗತ್ಯ ಇದೆ ಅಂತ ಗುರು ಹೇಳ್ತಾರೆ ಸ್ನೇಹಿತರೆ. ಇಂದು ಈ ದೇಹಾಭ್ಯಾಸದ ಮಹತ್ವ ನಮ್ಗೆಲ್ಲ ತಿಳಿದೇ ಇದೆ. ಒಬ್ಬರ ಜೀವನಕ್ಕೆ ಇದು ಎಷ್ಟು ಮುಖ್ಯ ಅಂತ ಹೇಳೋದು, ಅದ್ರ ಮಹತ್ವ ನಮ್ಗೆ ಈ ದಿನಗಳಲ್ಲಿ ಖಂಡಿತವಾಗ್ಲೂ ಅರ್ಥ ಆಗಿದೆ ಸ್ನೇಹಿತರೆ. ಎರಡನೇದಾಗಿ ಗುರು ಹೇಳ್ತಾರೆ, ದೀರ್ಘಾಯಸ್ಸಿಗಾಗಿ ಕಾಯಕಲ್ಪ. ಯಾಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ. ಈ ಭವಿಷ್ಯದ ಪ್ರಜೆಗಳಿಗೆ ಅಕಾಲಿಕ ಮರಣ ಬೇಡ ಅಂತ ಹೇಳಿ ಪ್ರತಿಯೊಬ್ಬ ಮಗುಗೂ ಕಾಯಕಲ್ಪದ ಅತ್ಯವಶ್ಯಕತೆ ಇದೆ ಸ್ನೇಹಿತರೆ. ಮೂರನೇದಾಗಿ ಮನಸ್ಸಿನ ಶಾಂತಿ ಮತ್ತೆ ಸಮಾಧಾನಕ್ಕಾಗಿ ಧ್ಯಾನಗಳು. ನಾಲ್ಕನೇದಾಗಿ ಸಮುದಾಯದಲ್ಲಿ ಎಲ್ಲರೊಂದಿಗೆ ಹೊಂದಿ ಬಾಳಲು ಅಂತರಂಗ ಪರಿಶೀಲನಾ ಅಭ್ಯಾಸ ಬೇಕು ಅಂತ ಗುರು ಹೇಳ್ತಾರೆ. ಜೊತೆಗೆ ಇದ್ರ ಜೊತೆಗೆ ಐದನೇದಾಗಿ ದೈವ ಅಂದ್ರೆ ಏನು, ಅದು ಎಲ್ಲಿದೆ, ಹೇಗಿದೆ, ಯಾಕಿದೆ, ಏನ್ ಮಾಡ್ತಾ ಇದೆ ಎಂಬುದರ ಬಗ್ಗೆ ಪರಿಪೂರ್ಣವಾದ ವಿವರವನ್ನ ತಿಳಿಸುವಂತಹ ಬ್ರಹ್ಮಜ್ಞಾನ. ಈ 5 ವಿಷಯಗಳನ್ನ, ಈ ಎಲ್ಲಾ ವಿಷಯಗಳನ್ನ ಚಿಕ್ಕ ವಯಸ್ಸಿಂದಲೇ ಮಕ್ಕಳಿಗೆ ಕಲಿಸ್ಬಿಟ್ರೆ ಆ ಮಕ್ಕಳು ಇದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡು ಬೆಳೀತಿದ್ದಂತೆ ಇಡೀ ವಿಶ್ವದ ಚಿತ್ರಣವನ್ನ ಈ ಮಕ್ಕಳು ಬದಲಾಯಿಸೋದ್ರಲ್ಲಿ ಸಂಶಯನೇ ಇಲ್ಲ ಸ್ನೇಹಿತರೆ. ಇದಲ್ಲದೆ ಜೊತೆಗೆ ಮುದ್ದು ಮಕ್ಕಳ ಮನಸ್ಸನ್ನ ಹಿರಿಯರಾದಂತಹ ನಾವು ಮೃದದಿಂದ ತಿದ್ಬೇಕು. ಅದನ್ ಬಿಟ್ಟು ಹುಟ್ಟಿದಾಗ್ಲೇ ಏನ್ ಮಾಡ್ತೀವಿ, ಮಕ್ಕಳ ಮೇಲೆ
ನಾವು ಅವ್ರ ಬೆನ್ಮೇಲೆ ನಾನು ಮೊದ್ಲೇ ಹೇಳಿದ ಹಾಗೆ ಜಾತಿ, ಕುಲ, ಮೇಲು ಕೀಳು ಎಂಬ ಹಲವಾರು ಭೇದ ಭಾವಗಳನ್ನ ಮುದ್ರೆ ಹಾಕ್ಬಿಟ್ಟಿದೀವಿ ಸ್ನೇಹಿತರೆ. ಅವ್ರ ಬೆನ್ಮೇಲೆ ಮುದ್ರೆ ಒತ್ತುತ್ತಾ ಇದೀವಿ. ಇದು ಬೇಡ ಅಂತಾರೆ ಮಹರ್ಷಿ. ಯಾಕಂದ್ರೆ ಆ ಭಾರಕ್ಕೆ ಕೇವಲ ಆ ಮಕ್ಕಳ ದೇಹ ಅಲ್ಲ ಸ್ನೇಹಿತರೆ, ಅವರ ಮನಸ್ಸು ಕೂಡ ಕುಗ್ಗಿ 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 ಸಾಸಿವೆ ಆಗ್ಬಿಡ್ತಿದೆ. ಇಂತಹ ಮನಸ್ಸುಗಳು ಹಿಗ್ಗಿ ಹಿಗ್ಗಿ ಸಾಗರ ಆಗ್ಬೇಕು. ನಮ್ಮಲ್ಲಿ ಒಂದು ಗಾದೆ ಇದೆ ಸ್ನೇಹಿತರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೇಳಿ. ಯಾಕಂದ್ರೆ ಮಕ್ಕಳ ಮನ್ಸು ಬೆಣ್ಣೆಯಂತೆ ಮೃದು. ಆ ಮನಸ್ಸನ್ನ ನಮ್ಮ ಇಷ್ಟಕ್ಕೆ ತಕ್ಕಂತೆ ಬೆಳೆಸ್ದೆ ನನ್ನ ಮಗ ಅಥವಾ ನನ್ನ ಮಗಳು 4 ಜನಕ್ಕೆ ಉಪಯೋಗ ಆಗ್ಲಿ, ಸಮುದಾಯಕ್ಕೆ ಉಪಯೋಗ ಆಗ್ಲಿ ಎಂಬ ಸದ್ಭಾವನೆಯಿಂದ ಬೆಳೆಸಿದ್ರೆ ಸಾಕು. ಒಂದು ಬಾರಿ ಆ ಮುಗ್ಧ ಮನಸ್ಸು ಸಾಗರದಂತೆ ಹಿಗ್ಬಿಟ್ರೆ ಇನ್ನು ಯಾವಾಗ್ಲೂ ಎಂದೆಂದಿಗೂ ಆ ಮನಸ್ಸು ಕುಗ್ಗಿ ಸಾಸಿವೆ ಆಗೋದೇ ಇಲ್ಲ ಸ್ನೇಹಿತರೆ. ಇದಕ್ಕೆ ಉದಾಹರಣೆಗಳು ಸಾಕಷ್ಟಿದೆ. ಪುರಾಣದಲ್ಲೂ ಇದೆ, ಈಗ್ಲೂ ಇದೆ. ಪುರಾಣದಲ್ಲಿ ನಾವು ನೋಡಿರ್ಬೋದು, ಭಕ್ತ ಪ್ರಹ್ಲಾದ ಆಗಿರ್ಬೋದು, ನಚಿಕೇತ ಆಗಿರ್ಬೋದು, ಧ್ರುವ ಆಗಿರ್ಬೋದು. ಈಗ ನಾವು ನೋಡ್ತೀವಿ ಅಂದ್ರೆ ಸ್ವಾಮಿ ವಿವೇಕಾನಂದರಾಗ್ಬೋದು, ನಮ್ಮ ಗುರು ವೇದಾದ್ರಿ ಮಹರ್ಷಿ ಅವರಾಗ್ಬೋದು, ಅಬ್ದುಲ್ ಕಲಾಂ ಅವರಾಗ್ಬೋದು, ತಾಯಿ ಮದರ್ ತೆರೆಸಾ ಆಗ್ಬೋದು, ಗಾಂಧೀಜಿ ಆಗ್ಬೋದು, ಎಷ್ಟು ಹಲವಾರು ಜನ ಇದ್ದಾರೆ ಸ್ನೇಹಿತರೆ. ಇದಲ್ಲದೆ ಮಕ್ಕಳು ಶಾಲೆಗೆ ಹೋಗ್ಲಿ, ಮತ್ತೆ ಎಬಿಸಿನೂ ಕಲೀಲಿ. ಆದ್ರೆ ಆ ಎ ಎಂಬುದು ಅಲ್ಲ ಎಂಬುದಾಗಿ, ಬಿ ಎಂಬುದು ಬ್ರಹ್ಮ ಎಂಬುದಾಗಿ, ಸಿ ಎಂಬುದು ಕ್ರೈಸ್ತ ಎಂಬುದಾಗಿ ಎಂಬ ವಿಶಾಲ ಮನೋಭಾವ ಮಕ್ಕಳಲ್ಲಿ ಬರ್ಬೇಕು ಸ್ನೇಹಿತರೆ. ಈ ವಿಶಾಲ ಮನೋಭಾವ ಬರ್ಬೇಕು ಅಂದ್ರೆ ಆ ಮುಗ್ಧ ಮನಸ್ಸಿನ ಮೇಲೆ ನಾವು ಯಾವುದೇ ರೀತಿಯ ಮೊದಲೇ ನಾನು ಹೇಳಿದ ಭೇದ ತರ ಮುದ್ರೆಗಳನ್ನ ಒತ್ತಬಾರ್ದು ಸ್ನೇಹಿತರೆ. ಜೊತೆಗೆ ಜೈನ ಧರ್ಮದಲ್ಲಿ ಈಗೊಂದು ಸಂಭವವನ್ನ ಬರೆಯಲಾಗಿದೆ. ಜೈನ ಧರ್ಮದಲ್ಲಿ ಒಂದು ಘಟನೆಯನ್ನ ಬರೆಯಲಾಗಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಗುರು ಮಹಾವೀರರು ತಾಯಿ ಗರ್ಭದಲ್ಲಿರುವಾಗ್ಲೇ ಅವ್ರ ಮನ್ಸು ಸಾಗರ ಆಗ್ಬಿಟ್ಟಿತ್ತು. ತಾನು ಕಾಲುಗಳನ್ನ ಹಲ್ಲಾಡ್ಸಿಬಿಟ್ರೆ ತಾಯಿ ಗರ್ಭದಲ್ಲಿ ಹಿಂಸೆ ಆಗ್ಬೋದು ಅಂತ ಹೇಳಿ ಆ ಮಗು ಕಾಲುಗಳನ್ನೇ ಹಲ್ಲಾಡಿಸ್ತಿರ್ಲಿಲ್ವಂತೆ. ಈ ರೀತಿ ಗರ್ಭದಲ್ಲೇ ಅಹಿಂಸಾ ಮಾರ್ಗವನ್ನ ಪಾಲಿಸ್ಬಿಟ್ಟಿದ್ರು ಮಹಾವೀರರು. ಹಾಗಾಗಿಯೇ ಆ ಧರ್ಮ ಅಹಿಂಸೆ ಎಂಬುದಕ್ಕೆ ಅಷ್ಟೊಂದು ಮಹತ್ವವನ್ನ ಕೊಟ್ಟಿದ್ದು ಸ್ನೇಹಿತರೆ. ಮ್ಯಾನ್ ಇಸ್ ಎ ಚೈಲ್ಡ್ ಆಫ್ ಸರ್ಕಮ್ಟೆನ್ಸಸ್ ಎಂಬ ಮಾತು ನಮ್ಗೆಲ್ಲ ಗೊತ್ತಿದೆ. ಅಂದ್ರೆ ಮಾನವ ಸಂದರ್ಭಗಳ ಶಿಶು ಅನ್ನೋ ಅರ್ಥ. ಇದಕ್ಕೊಂದು ಉದಾಹರಣೆ ಭಗವಾನ್ ಬುದ್ಧ. ಬಾಲ್ಯದಲ್ಲಿ ಇವ್ರಿಗೆ ಜಗತ್ತಿನ ಗೊಂದಲದ ಬಗ್ಗೆ ಅವ್ರಿಗೆ ತಿಳಿದೇ ಇರ್ಲಿಲ್ಲ, ಗೊತ್ತಿರ್ಲಿಲ್ಲ. ಆದ್ರೆ ಒಂದೇ ಒಂದಿನ ಅವರು ಅರಮನೆಯಿಂದ ಹೊರಗೆ ಹೋದಾಗ ತಾನು ನೋಡಿದಂತಹ ವಯಸ್ಸಾದ ವೃದ್ಧರು, ರೋಗಿಗಳು, ಜೊತೆಗೆ ಯುವಕರು, ಅಂಗವಿಕಲರು, ಮತ್ತೆ ಸಾವು, ಇವುಗಳೆಲ್ಲ ನೋಡಿ ಇವುಗಳ ಬಗ್ಗೆ ತಿಳಿದು ಒಂದು ಧರ್ಮದ ಸ್ಥಾಪಕರೇ ಆಗ್ಬಿಟ್ರು ಭಗವಾನ್ ಬುದ್ಧ. ಈ ಎರಡೂ ಘಟನೆಗಳನ್ನ ನಾವು ಚಿಂತನೆ ಮಾಡಿ ನೋಡುವಾಗ ಇದನ್ನು ಅವರು ಹಿರಿಯರು ಮಾಡಿದ ಒಂದು ಪುಣ್ಯದ ಫಲ ಅಂತ ಯಾಕೆ ನಾವು ತಿಳಿಬಾರ್ದು? ಈ ರೀತಿ ಆ ಎರಡೂ ವ್ಯಕ್ತಿಗಳ ಜೀವನದಲ್ಲಿ ಬದಲಾವಣೆ ಬರ್ಬೇಕಾದ್ರೆ ಇದು ಅವರು ಹಿರಿಯರು ಮಾಡಿದಕ್ಕಂತ ಒಂದು ಪುಣ್ಯದ ಫಲ ಅಂತ ನಾವು ಯಾಕೆ ತಿಳಿಬಾರ್ದು ಸ್ನೇಹಿತರೆ? ತಿರುವಳ್ಳರ್ ಕವಿ ಮಕ್ಕಳನ್ನ ಪಡೆಯುವ ವಿಚಾರದಲ್ಲಿ ಕೆಲವು ಸಲಹೆಗಳನ್ನ ನೀಡಿದ್ದಾರೆ ಸ್ನೇಹಿತರೆ. ಮಕ್ಕಳನ್ನ ಪಡೆದು ನಾವು ಹೇಗೆ ಸಲಹಬೇಕು ಎಂಬ ವಿಷಯವಾಗಿ ಕೆಲವು ಸಲಹೆಗಳನ್ನ ನೀಡಿದ್ದಾರೆ. ಅದರಲ್ಲಿ 1-2 ಸಲಹೆ ನಾನು ನಿಮ್ಗೆ ಹೇಳ್ತೀನಿ. ಜೀವನ ಅಂದ್ರೆ ತಾನು ಹುಟ್ಟಿದ ಮನೆಯ ಬಗ್ಗೆ, ತನ್ನ ಮನೆಯಲ್ಲಿ ಇರುವ ಜನರ ಬಗ್ಗೆ, ಮತ್ತೆ ಪರಿಸರದ ಬಗ್ಗೆ, ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಅರಿತು ಜೀವಿಸುವ ಮಕ್ಕಳನ್ನ ಪಡೆಯೋದಕ್ಕಿಂತ ತಂದೆ ತಾಯಿಗೆ ಬೇರೆ ಯಾವ ಭಾಗ್ಯ ಇಲ್ಲ ಅಂತ ಹೇಳಿ ತಿರುವಳ್ಳರ್ ಕವಿ ಹೇಳ್ತಾರೆ. ಜೊತೆಗೆ 2ನೇದಾಗಿ ಹಿರಿಯರ ಇರುವಿಕೆ ಮತ್ತೆ ಮನೆಯ ಸ್ಥಿತಿಯನ್ನ ಮಕ್ಕಳು ತಿಳಿಯಬೇಕು. ಇಲ್ಲೇ ಬರುತ್ತೆ ಒಂದು ಕುಟುಂಬದಲ್ಲಿರುವವರ ಮಧ್ಯೆ ರಹಸ್ಯ ಇರಬಾರ್ದು ಅನ್ನೋ ಒಂದು ನೀತಿ. ಸ್ನೇಹಿತರೆ, ಪ್ರೀತಿ ಕರುಣೆಯಿಂದ ಮಕ್ಕಳನ್ನ ಬೆಳೆಸ್ಬೇಕು, ಪ್ರೀತಿ ಕರುಣೆಯಿಂದ ಮಕ್ಕಳನ್ನ ಸಲಹಬೇಕು. ತಂದೆ ತಾಯಿ ಇಬ್ರು ಒಂದು ತುತ್ತು ಅನ್ನಕ್ಕಾಗಿ ಪಡುತ್ತಿರೋ ಕಷ್ಟನ ಕಂಡು ತನ್ನ ವಿದ್ಯಾಭ್ಯಾಸನೇ ಬೇಡ, ನಾನು ಶಾಲೆಗೆ ಹೋಗೋದೆ ಬೇಡ ಅಂತ 3ನೇ ತರಗತಿಯಲ್ಲೇ ನಿಲ್ಸ್ಬಿಟ್ರು ನಮ್ಮ ಗುರು ವೇದಾದ್ರಿ ಮಹರ್ಷಿ ಅವರು. ತಂದೆ ತಾಯಿ ಒಂದು ತುತ್ತು ಅನ್ನಕ್ಕಾಗಿ ಪಡುತ್ತಿದ್ದ ಕಷ್ಟವನ್ನ ಕಂಡು 3ನೇ ತರಗತಿಯಲ್ಲೇ ತನ್ನ ವಿದ್ಯಾಭ್ಯಾಸವನ್ನ ಗುರುಗಳು ನಿಲ್ಸ್ಬಿಟ್ರು. ಈ ರೀತಿಯಾದಂತ ಒಂದು ಮನಸ್ಸು ಅಥವಾ ಮನೋಭಾವ ಅವರ ಮನಸ್ಸಿನಲ್ಲಿ ಬರೋದಿಕ್ಕೆ ಅವ್ರ ತಂದೆ ತಾಯಿ ಅವ್ರ ಬಗ್ಗೆ, ಗುರುಗಳ ಬಗ್ಗೆ ತೋರುತ್ತಿದ್ದ ಕಾಳಜಿನೇ ಪ್ರಮುಖವಾದ ಕಾರಣ ಸ್ನೇಹಿತರೆ. ಹಾಗೆ ಒಳ್ಳೆ ಮಗು ಬೇಕಂತ ಹೇಳಿ ಆ ತಂದೆ ತಾಯಿ ಮಾಡಿದ ದೈವಿಕ ಕಾರ್ಯಗಳ ಫಲದಿಂದಲೇ ಮಗನಿಗೂ ಸಹ, ಗುರುಗಳಿಗೂ ಸಹ
ತಂದೆ ತಾಯಿಗೂ ನಾನ್ ಸಹಾಯ ಮಾಡ್ಬೇಕು ಅನ್ನೋ ಮನಸ್ಸು ಅನ್ನೋ ಮನಸ್ಸು ಅಥವಾ ಒಂದು ವಿಶಾಲ ಮನೋಭಾವನೆ ಉಂಟಾಗಿದ್ದು ಸ್ನೇಹಿತರೆ. ಅಪಕೀರ್ತಿಯನ್ನ ಅಥವಾ ಕೆಟ್ಟ ಹೆಸರನ್ನ ಪಡೆಯದ ಸದ್ಗುಣವನ್ನು ಹೊಂದಿರುವ ಮಕ್ಕಳನ್ನ ಪಡೆದು ಬಿಟ್ರೆ ಸಾಕು, 7 ಜನ್ಮಗಳ ಕೇಡಿನಿಂದ ಉಂಟಾಗುವ ದುಃಖ ನಮ್ಗೆ 7 ಜನ್ಮದಿಂದ ಉಂಟಾಗ್ತಕ್ಕಂಥ ದುಃಖ ನಮ್ಮ ಬಳಿ ಬರೋದಿಲ್ಲ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಹಾಗೆ ಜನ್ಮಾಂತರದಲ್ಲಿ ಒಬ್ಬರು ಮಾಡಿದ ಪಾಪ ಪುಣ್ಯಗಳ ಫಲ ಸಂತತಿವರೆಗೆ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಇದನ್ನ ಆಂಗ್ಲರೊಬ್ಬರು ಈ ರೀತಿಯಾಗಿ ಹೇಳ್ತಾರೆ ಸ್ನೇಹಿತರೆ, ಸಿನ್ ಆಫ್ ಫಾದರ್ ಇಸ್ ದ ಸಿನ್ ಆಫ್ ಎ ಫ್ಯಾಮಿಲಿ. ಇದನ್ನ ನಮ್ ಗುರು ವೇದಾದ್ರಿ ಮಹರ್ಷಿಯವರು ಸಹ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ಯಜಮಾನ ಧಾರ್ಮಿಕ ಮಾರ್ಗದಲ್ಲಿ ನಡೆದ್ರೆ ಸಾಕು, ಆ ಕುಟುಂಬದಲ್ಲಿ ಆಟೋಮೆಟಿಕ್ ಆಗಿ ಶಾಂತಿ ಸಮೃದ್ಧಿ ಬಂದ್ಬಿಡುತ್ತೆ ಅಂತ ಗುರುಗಳ ಅಭಿಪ್ರಾಯ ಆಗಿದೆ ಸ್ನೇಹಿತರೆ. ನಾವು ಪಡೆದಂತಹ ಮಕ್ಕಳು ಒಳ್ಳೆಯ ಹೆಸರು ಪಡೆದು ಕೀರ್ತಿವಂತರಾಗಿದ್ದಾರೆ ಅಂತ ಬೇರೆಯವರಿಂದ ಆ ಮಕ್ಕಳ ತಂದೆ ತಾಯಿಗೆ ತಿಳಿದ್ರೆ ಸಾಕು, ಆ ಮಗು ಹುಟ್ಟೋ ದಿನ ಅವ್ರು ಎಷ್ಟು ಸಂತೋಷವನ್ನ ಪಟ್ಟಿರ್ತಾರೋ ಅದಕ್ಕಿಂತ 100 ಪಟ್ಟು ಸಂತೋಷ ಅಂತಕ್ಕಂಥದ್ದು ಆ ತಂದೆ ತಾಯಿಗೆ ಆ ಬೇರೆಯವರಿಂದ ತಾವು ಹಡೆದ ಮಕ್ಕಳು ಒಳ್ಳೆ ಹೆಸರು ಪಡೆದಿದ್ದಾರೆ ಎಂಬುದನ್ನ ಬೇರೆಯವರಿಂದ ಕೇಳಿಸ್ಕೊಂಡಾಗ ಅಷ್ಟು 100ರಷ್ಟು ಸಂತೋಷ ಆ ತಂದೆ ತಾಯಿಗೆ ಉಂಟಾಗುತ್ತೆ ಸ್ನೇಹಿತರೆ. ಹಾಗೆ ಮತ್ತೊಂದ್ ಕಡೆ ನಾವು ಅಂದ್ರೆ ಹಿರಿಯರು, ನಾವು ನಿರೀಕ್ಷಿಸಿದ ಮಟ್ಟಕ್ಕೆ ನಮ್ಮ ಮಗು ಬರ್ಲಿಲ್ಲ ಅಥವಾ ನಾವು ನಿರೀಕ್ಷಿಸಿದ ಮಟ್ಟಿಗೆ ಆ ಮಗು ಬೆಳಿಲಿಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕು? ಆ ಮಗುವನ್ನ ನಿಧಾನವಾಗಿ ತಿದ್ದಬೇಕು. ನಿಧಾನವಾಗಿ ತಿದ್ದಬೇಕೆ ಹೊರ್ತು ಅವ ಮಕ್ಕಳನ್ನ ಹೀಯಾಳಿಸಿ ತಿರಸ್ಕರಿಸಬಾರ್ದು. ಅದ್ರಲ್ಲೂ ಆ ಮಕ್ಕಳನ್ನ ಬೇರೆ ಯಾವ ಮಕ್ಕಳ ಜೊತೆ ಹೋಲಿಸ್ಲೇಬಾರ್ದು. ಈ ರೀತಿಯಾಗಿ ಮಕ್ಕಳನ್ನ ಹೀಯಾಳಿಸಿ ತಿರಸ್ಕರಿಸಿ ಹೋಲಿಸಿದ್ರೆ ಭವಿಷ್ಯದಲ್ಲಿ ಆ ಮಕ್ಕಳೇ ಏನಾಗ್ತಾರೆ, ಭಯಾನಕವಾಗಿ ಮುಂದೆ ಸಮಾಜದ ಘಾತುಕರಾಗ್ಬಿಡ್ತಾರೆ. ಇಂತಹ ಮಕ್ಕಳ ಸಂಖ್ಯೆ ಸಮುದಾಯದಲ್ಲಿ ಹೆಚ್ಚಾದಷ್ಟು ಸ್ನೇಹಿತರೆ ಘೋರ ಕೃತ್ಯಗಳೇ ಬೆಳೆಯೋದು. ಯಾಕಂದ್ರೆ ಒಂದು ಮಗುನ ನಾವು ಯಾವಾಗ ಆ ಮುಗ್ಧ ಮನಸ್ಸು, ಮತ್ತೆ ನಾನು ಹೇಳ್ತಾ ಇರ್ತೀನಿ, ಮುಗ್ಧ ಮನಸ್ಸು ಅದು ಮೃದು ಮನಸ್ಸು. ಯಾವಾಗ ಆ ಮುಗ್ಧ ಮನಸ್ಸು ಅಥವಾ ಮೃದು ಮನಸ್ಸನ್ನ ನಾವು ಹೀಯಾಳಿಸಿ ತಿರಸ್ಕರಿಸಿ ಇತರರ ಜೊತೆ ಹೋಲಿಸ್ತೀವೋ ಅದೇನಾಗುತ್ತೆ, ಭವಿಷ್ಯದಲ್ಲಿ ಭಯಾನಕವಾಗ್ಬಿಡುತ್ತೆ. ಭಯಾನಕವಾಗಿ ಸಮಾಜ ಘಾತುಕವಾಗಿ ಸಮುದಾಯದಲ್ಲಿ ಇರ್ತಕ್ಕಂಥ ಘೋರ ಕೃತ್ಯಗಳು, ಕಳ್ತನ ಆಗಿರ್ಬೋದು, ಸುಳ್ಳಾಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು, ಅನೈತಿಕತೆ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಸುಲಿಗೆ ಆಗಿರ್ಬೋದು, ಜೂಜಾಗಿರ್ಬೋದು, ಜೊತೆಗೆ ಪರಪೀಡನೆ, ದಬ್ಬಾಳಿಕೆ, ದ್ವೇಷ, ಅಸೂಯೆ, ಎಷ್ಟೊಂದು ಸಮಾಜದಲ್ಲಿ ಒಂದು ದುಷ್ಕೃತ್ಯಗಳು ತಾಂಡವವಾಡ್ತವೆ ಅಂದ್ರೆ ಅದು ಲೆಕ್ಕನೇ ಇಲ್ಲ ಸ್ನೇಹಿತರೆ. ಇಲ್ಲಿ ಈ ರೀತಿಯಾದ ದುಷ್ಕೃತ್ಯಗಳಿಗೆ ಮುದ್ದು ಮನಸ್ಸಿನ ಒಂದು ಮಗು ಕಾರಣ ಆಗುತ್ತೋ ಅಥವಾ ಆ ಮಗುವನ್ನ ಸರಿಯಾಗಿ ತಿದ್ದದ ಸಮುದಾಯ ಕಾರಣ ಆಗುತ್ತಾ ಹೇಳಿ ನೋಡೋಣ. ಚಿಂತನೆ ಮಾಡ್ಬೇಕು ಸ್ನೇಹಿತರೆ. ಇದಕ್ಕೂ ಸಹ ಗುರುಗಳು ಪರಿಹಾರ ಕೊಟ್ಬಿಟ್ಟಿದ್ದಾರೆ ನಮ್ಗೆ. ಒಂದು ಉತ್ತಮವಾದ ಸಮುದಾಯದ ನಿರ್ಮಾಣಕ್ಕೆ ನಮ್ಮ ಮಕ್ಕಳನ್ನ ಸಮುದಾಯದ ಆಸ್ತಿಯನ್ನಾಗಿಸಲು ಹಲವು ವಿಧಿವಿಧಾನಗಳನ್ನ ಮಹರ್ಷಿ ಪರಿಹಾರವಾಗಿ ಕೊಟ್ಟಿದ್ದಾರೆ, ಪರಿಹಾರವಾಗಿ ಸೂಚಿಸಿದ್ದಾರೆ ಸ್ನೇಹಿತರೆ. ಅದೇನು ಪರಿಹಾರಗಳು? ನಮ್ಮ ಒಂದು ಮಗುವನ್ನ ಸಮುದಾಯದ ಆಸ್ತಿಯನ್ನಾಗಿಸಲು ಗುರು ನೀಡಿರ್ತಕ್ಕಂಥ ಆ ಪರಿಹಾರಗಳು ಏನು ಅನ್ನೋದನ್ನ ನೋಡುವಾಗ, ಮೊದಲನೇದಾಗಿ ಸ್ನೇಹಿತರೆ, 10ನೇ ವಯಸ್ಸಿನಿಂದಲೇ ಏನ್ ಮಾಡ್ಬೇಕು, ಎಲ್ಲಾ ಮನೆಯ ಎಲ್ಲಾ ಮಕ್ಕಳನ್ನ ವಸತಿ ಶಾಲೆಯಲ್ಲಿ ವಿದ್ಯೆಯನ್ನ ಕಲಿಸೋದು. 10ನೇ ವಯಸ್ಸಿಂದ ಎಲ್ಲಾ ಮನೆಯ ಎಲ್ಲಾ ಮಕ್ಕಳನ್ನ ವಸತಿ ಶಾಲೆಯಲ್ಲಿ ವಿದ್ಯೆಯನ್ನ ಕಲೀಲಿಕ್ಕೆ ಬಿಡೋದು. ಇದ್ರಿಂದ ಏನಾಗುತ್ತಪ್ಪ ಅಂದ್ರೆ ಮನೆಯಲ್ಲಿರೋ ಹಿರಿಯರು ಮತ್ತೆ ಕಿರಿಯರ ನಡುವಿನ ಪಾಶ ಅಥವಾ ಮೋಹ ಬಂಧನ ಸ್ವಲ್ಪ ಕಡಿಮೆ ಆಗುತ್ತೆ. ಎರಡನೇದಾಗಿ ಈ ವಸತಿ ಶಾಲೆಯಲ್ಲಿ 5 ವರ್ಷದಿಂದಲೇ ಅಂದ್ರೆ 5ರಿಂದ 10ನೇ ವಯಸ್ಸಿನವರೆಗಿನ ಮಕ್ಕಳು ಸಹ ಬೆಳಿಬಹುದು. ಜೊತೆಗೆ ಆ ಮಕ್ಕಳು ರಜಾ ದಿನಗಳಲ್ಲಿ ಮಾತ್ರ ತಂದೆ ತಾಯಿಯರನ್ನ ಭೇಟಿ ಮಾಡ್ತಾರೆ ಅಥವಾ ನೋಡ್ತಾರೆ. ಮೂರನೇದಾಗಿ 3ರಿಂದ 5 ವರ್ಷದವರೆಗಿನ ಮಕ್ಕಳು ಶಿಶು ವಿಹಾರ ಅಂದ್ರೆ ಕಿಂಡರ್ ಗಾರ್ಡನ್ ಅಂತ ನಾವು ಹೇಳ್ತೀವಿ. ಆ ಕಿಂಡರ್ ಗಾರ್ಡನ್ ನ ತೆರೆದು ಆ ಮಕ್ಕಳನ್ನ ಕಿಂಡರ್ ಗಾರ್ಡನ್ ನಲ್ಲಿ ಬಿಡೋದು. ಆಗ ದಿನದ ಕೆಲವು ಗಂಟೆಗಳ ಕಾಲವಾದ್ರೂ ಸಹ ಆ ಮಕ್ಕಳು ಏನಾಗ್ತಾರೆ, ಮನೆಯಿಂದ ಹೊರಗೆ ಇರ್ತಾರೆ. ಇದರ ಜೊತೆಗೆ ದಿನವಿಡೀ ತೆರೆಯುವ ಮಕ್ಕಳ ಪಾಲನಾ ಕೇಂದ್ರಗಳು ಸಹ ಸ್ಥಾಪನೆ ಆಗ್ಬೇಕು ಸ್ನೇಹಿತರೆ. ಇದೆಲ್ಲ ಪ್ರಾಯೋಗಿಕವಾಗಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಈ ಪದ್ಧತಿನ
ಜಾರಿಗೆ ತರಬೇಕು. ಜೊತೆಗೆ ಈ ರೀತಿಯಾದಂತಹ ಸಮುದಾಯದ ಕೇಂದ್ರಗಳ ಸ್ಥಾಪನೆಯಾಗಿ ಆ ಕೇಂದ್ರಗಳಲ್ಲಿ ಮಗು ಜನನದಿಂದಲೇ ಅಂದ್ರೆ ಮಗು ಹುಟ್ಟಿದಾಗಿನಿಂದಲೇ ಆ ಮಗುವನ್ನ ಪಾಲನೆ ಮಾಡ್ತಕ್ಕಂತ ಒಂದು ಪದ್ಧತಿ ಸಹ ಈ ಶಿಶುಪಾಲನಾ ಕೇಂದ್ರದಲ್ಲಿ ಜಾರಿಗೆ ಬರಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ, ಇಲ್ಲಿ ಸೇವೆ ಸಲ್ಲಿಸುವವರು ಜವಾಬ್ದಾರಿಯುತರಾಗಿರ್ಬೇಕು. ಹೆಚ್ಚು ಹೆಚ್ಚು ಮಕ್ಕಳ ಪಾಲನೆ ಮಾಡ್ತಕ್ಕಂತ ಅನುಭವವನ್ನ ಮತ್ತೆ ಪರಿಣಿತಿಯನ್ನ ಹೊಂದಿರೋರಾಗಿರ್ಬೇಕು. ಇದಲ್ಲದೆ ಅತಿ ಮುಖ್ಯವಾಗಿ ಇಲ್ಲಿ ಸೇವೆ ಸಲ್ಲಿಸುವವರು ಆರೋಗ್ಯವಂತರಾಗಿರ್ಬೇಕು. ಇಲ್ಲಿ ನಿಮ್ಗೊಂದು ಪ್ರಶ್ನೆ ಬರ್ಬೋದು ಸ್ನೇಹಿತರೆ, ಈ ರೀತಿ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳನ್ನೆಲ್ಲ ಶಿಶುಪಾಲನಾ ಕೇಂದ್ರಗಳಿಗೆ ಬಿಟ್ಬಿಟ್ರೆ ತಂದೆ ತಾಯಿಗಳು ಮನೇಲಿ ಏನ್ ಮಾಡ್ತಾರೆ ಮೇಡಮ್ ಅನ್ನೋದೊಂದು ಡೌಟ್ ಬರ್ಬೋದು. ಇದಕ್ಕೂ ಸಹ ನಮ್ಮ ಗುರು ಒಂದು ಪರಿಹಾರವನ್ನು ಸೂಚಿಸಿದ್ದಾರೆ ಸ್ನೇಹಿತರೆ. ಇಂತಹ ಸಮಯದಲ್ಲಿ ಆ ಮಕ್ಕಳು ತಂದೆ ತಾಯಿಯವರು ಅವರ ಸಮಯವನ್ನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದು. ಮಕ್ಕಳನ್ನೆಲ್ಲ ಶಿಶುಪಾಲನಾ ಕೇಂದ್ರದಲ್ಲಿ ಬಿಟ್ಟು ಅವ್ರಿಗಿರುವಂತ ಫ್ರೀ ಟೈಮಲ್ಲಿ ತಂದೆ ತಾಯಿಗಳು ಏನ್ ಮಾಡೋದು, ತಮ್ಮ ಸಮಯವನ್ನ ಸಮಾಜ ಸೇವೆಯಲ್ಲಿ ಅಥವಾ ಈ ಶಿಶುಪಾಲನಾ ಕೇಂದ್ರಗಳಲ್ಲಿ ತೊಡಗಿಸಿಕೊಳ್ಳೋದು. ಇಂತಹ ಒಂದು ಸಮಾಜ ಸೇವಕರಿಂದ ಅಂದ್ರೆ ಇಲ್ಲಿ ಯಾರೆಲ್ಲ ಇರ್ತಾರೆ ಅಂದ್ರೆ, ಈ ಶಿಶುಪಾಲನಾ ಕೇಂದ್ರದಲ್ಲಿ ಯಾರೆಲ್ಲ ಇರ್ತಾರೆ ಅಂದ್ರೆ, ವೈದ್ಯರಿರ್ತಾರೆ, ಮನಶಾಸ್ತ್ರಜ್ಞರಿರ್ತಾರೆ, ಸಮಾಜ ಮುಖಂಡರಿರ್ತಾರೆ, ಜ್ಞಾನಿಗಳಿರ್ತಾರೆ, ಅನುಭವವುಳ್ಳ ಹಿರಿಯರಿರ್ತಾರೆ, ಶಿಕ್ಷಕರಿರ್ತಾರೆ, ಕಲಾವಿದರಿರ್ತಾರೆ, ವಕೀಲರಿರ್ತಾರೆ, ಹಲವಾರು ತಾಯಂದಿರಿರ್ತಾರೆ. ಹೀಗೆ ಹಲವಾರು ರೀತಿಯ ಎಲ್ಲಾ ಕ್ಷೇತ್ರಗಳಲ್ಲಿ ಅನುಭವವುಳ್ಳ ಸಮಾಜ ಸೇವಕರ ಮತ್ತೆ ಹಿರಿಯರ ನೇತೃತ್ವದಲ್ಲಿ ಮಕ್ಕಳು ಬೆಳೆದ್ರೆ ಭವಿಷ್ಯದಲ್ಲಿ ಈ ಮಕ್ಕಳೆಲ್ಲ ಸ್ನೇಹಿತರೆ ಉತ್ತಮ ಮಾನವರಾಗಿ ವಿಶ್ವದಲ್ಲಿ ಘನವೆತ್ತ ಪ್ರಜೆಗಳಾಗಿ ಮುಂದೆ ಒಂದಿನ ಇವರೇ ಉತ್ತಮವಾದ ನಾಯಕರಾಗುತ್ತಾರೆ ಸ್ನೇಹಿತರೆ. ಎಷ್ಟು ಅತ್ಯದ್ಭುತವಾಗಿದೆ ಈ ಒಂದು ಯೋಜನೆ ಸ್ನೇಹಿತರೆ. ಇದರಿಂದ ಇಡೀ ವಿಶ್ವದ ಒಂದು ಚಿತ್ರಣವನ್ನೇ ಬದಲಾಯಿಸಬಹುದು. ಹಾಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಎಷ್ಟು ಸಂತೋಷ ಆಗುತ್ತೆ. ಇಡೀ ವಿಶ್ವದ ಒಂದು ಚಿತ್ರಣವನ್ನ ಖಂಡಿತವಾಗಿ ಬದಲಾಯಿಸಬಹುದು ಸ್ನೇಹಿತರೆ. ಬೇರೆ ಯಾವ ಮಾರ್ಗದಿಂದಲೂ ಸಹ ಈ ಜಾತಿ, ಮತ, ಭಾಷೆ, ಭೇದ, ಹೆಣ್ಣು ಗಂಡು ಹಲವಾರು ಭೇದಗಳಿದೆಯಲ್ಲ ನಮ್ಮ ವಿಶ್ವದಲ್ಲಿ ಅಥವಾ ನಮ್ಮ ಸಮುದಾಯದಲ್ಲಿ, ಅದನ್ನ ತೊಡೆದಾಕೋದಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಜೊತೆಗೆ ಈ ರೀತಿಯಾಗಿ ಬೆಳೆದ ಮುದ್ದು ಮಕ್ಕಳೇ ಭವಿಷ್ಯದ ಬುನಾದಿ ಕೂಡ ಹಾಕ್ತಾರೆ. ವಿಶ್ವಶಾಂತಿಯನ್ನ ಯಾವ ಹೋಮ, ಹವನ, ಪೂಜೆ, ಪುರಸ್ಕಾರ, ಮಂತ್ರ, ತಂತ್ರ ಯಾವುದ್ರಿಂದನೂ ಜಾರಿಗೆ ತರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಸ್ನೇಹಿತರೆ. ವಿಶ್ವಶಾಂತಿಯನ್ನ ಜಾರಿಗೆ ತರಲು ಇರುವ ಏಕೈಕ ಸುಲಭ ಮಾರ್ಗ ಅಂತ ಹೇಳಿದ್ರೆ ಮಹರ್ಷಿ ನೀಡಿರ್ತಕ್ಕಂಥ ಈ ಪರಿಹಾರಗಳೇ. ನನ್ನ ಮಗು ಅನ್ನೋದನ್ನ ಫಸ್ಟ್ ನಾವು ಬಿಡ್ಬೇಕು. ನಮ್ಮ ಮಕ್ಕಳು ಅನ್ನತಕ್ಕಂಥ ಒಂದು ವಿಶಾಲ ಮನೋಭಾವ ನಮ್ಮೆಲ್ರಿಗೂ ಬರ್ಬೇಕು ಸ್ನೇಹಿತರೆ. ಆದ್ರೆ ಕೆಲವು ಕೆಟ್ಟ ಆಚಾರಗಳು ನಮ್ಮ ಮಧ್ಯೆ ಇದೆ. ಅದರಲ್ಲಿ ನಾನು ಒಂದೆರಡು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ. ಮಕ್ಕಳಿಲ್ದೆ ಇರೋರು ಮಕ್ಕಳನ್ನ ಮುಟ್ಸೋದಿರ್ಲಿ, ಮುಟ್ಟೋ ಹಾಗೆ ಇಲ್ಲ. ಬಹಿಷ್ಕಾರ. ಎಷ್ಟೋ ಹೆಣ್ಣುಗಳು ಮನ ನೊಂದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ನೇಹಿತರೆ. ಮಕ್ಕಳಿಲ್ಲ, ನಮಗ್ ಸಂತಾನ ಇಲ್ಲ, ನನ್ನ ಜೀವನ ನನ್ನ ಹೆಣ್ತನನೇ ವ್ಯರ್ಥ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಇದೇ ಚಿಂತೆಯಲ್ಲಿ ಕೊರಗಿ ಪೂರ್ತಿ ಬಡವಾಗ್ಬಿಟ್ಟಿದ್ದಾರೆ. ಹಾಗೆ ಅದಲ್ಲದೆ ಇನ್ನೊಂದೇನಪ್ಪಾ ಅಂದ್ರೆ, ಎತ್ತ ತಂದೆ ತಾಯಿಗಳ ಜೊತೆ ಅಂದ್ರೆ ಹಡದವ್ರ ಜೊತೆ ತಂದೆ ತಾಯಿ ಜೊತೆ ಮಕ್ಕಳು ಬೆಳೆದ್ರೆ ಸದ್ಗುಣವಂತರಾಗ್ತಾರೆ. ಮತ್ತೆ ಬೇರೆಯವ್ರ ಜೊತೆ ಮಕ್ಕಳು ಬೆಳೆದ್ಬಿಟ್ರೆ ಒಳ್ಳೆ ಸದ್ಗುಣವನ್ನ ಕಳಿಯಲ್ಲ. ಅದ್ರಲ್ಲೂ ಅಜ್ಜಿ ತಾತನ್ ಜೊತೆ ಬೆಳೆದ್ರೆ ಮಕ್ಕಳು ಹಾಳಾಗ್ಬಿಡ್ತಾರೆ ಅನ್ನೋತಕ್ಕಂಥ ಭಾವನೆ. ಇದಕ್ಕೊಂದು ಗಾದೆ ಕೂಡ ಇದೆ ಸ್ನೇಹಿತರೆ. ಅಜ್ಜಿ ಸಾಕಿದ ಮಗು ಯಾವ ಕಜ್ಜಕ್ಕೂ ಬೇಡ. ಕಜ್ಜ ಅಂದ್ರೆ ಕಾರ್ಯ. ನೀವು ಕನ್ನಡದಲ್ಲಿ ಕೇಳಿರ್ಬೋದು ತತ್ಸಮ ಮತ್ತೆ ತದ್ಭವ ಪದಗಳನ್ನ. ಯಾವ ಕಾರ್ಯಕ್ಕೂ ಬೇಡ ಅಂತ ಹೇಳಿ. ಹಾಗೆ ಇನ್ನೊಂದು ವಿಷಯ ಸ್ನೇಹಿತರೆ, ಎತ್ತವರಿಂದ ಮಕ್ಕಳು ದೂರ ಆಗ್ಬಿಟ್ರೆ ಸಾಕು, ಆ ತಂದೆ ತಾಯಿ ಪ್ರೀತಿಯ ಚಿಲುಮೆ ಇಲ್ದೆ ಆ ಮನಸ್ಸು ಬರಡಾಗಿ ಬಂಜರಾಗ್ಬಿಡುತ್ತೆ ಅನ್ನೋ ಒಂದು ಭಾವನೆ. ಚಿಂತೆ ಬೇಡ ಸ್ನೇಹಿತರೆ, ಇದಕ್ಕೂ ಕೂಡ ನಮ್ಮ ಗುರು ವೇದಾದ್ರಿ ಮಹರ್ಷಿಯವರು ಪರಿಹಾರನ ನೀಡಿದ್ದಾರೆ. ಅದೇನಂತ ಹೇಳಿದ್ರೆ, ಒಬ್ಬೊಬ್ಬರಿಗೂ 50 ವರ್ಷ ವಯಸ್ಸಾದ ನಂತರ ಮಕ್ಕಳ ಪಾಲನೆಯ ಅವ್ರಿಗೆ ಉದ್ಯೋಗ ಆಗ್ಬಿಡ್ಬೇಕು. ಸಂಜೆ ಸಮಯದಲ್ಲಿ ಯಾವುದೇ ವಯಸ್ಸಿನವರಾದ್ರೂ ಸರಿ, ಹೆಣ್ಣಾದ್ರೂ ಸರಿ, ಗಂಡಾದ್ರೂ ಸರಿ, ಮಕ್ಕಳ ಪಾಲನಾ ಕೇಂದ್ರಗಳಿಗೆ ಹೋಗಿ ಅಲ್ಲಿರುವ ಯಾವುದೇ ಮಗುವಿನ ಜೊತೆ ಅಥವಾ ಎಲ್ಲಾ ಮಕ್ಕಳ ಜೊತೆ ಆಟವಾಡ್ಕೊಂಡ್ರು ಸರಿನೇ. ಆ ಮಕ್ಕಳ ಜೊತೆ ಆಟ ಆಡಿ ವಿನೋದದಿಂದ ಕಾಲ ಕಳೆದು ಬರ್ಲಿ ಅಂತ ಗುರು ತಿಳಿಸ್ತಾರೆ. ಇದಕ್ಕೆ ಏನಾಗುತ್ತೆ, ಜೊತೆಗೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಅನ್ನೋ ನಿರ್ಬಂಧ ಇರೋದಿಲ್ಲ ಇಲ್ಲಿ.
ಆ ಮಕ್ಕಳನ್ನ ಬೇಕಿದ್ರೆ ಹೊರಗ್ ಕೂಡ ನಾವು ಕರ್ಕೊಂಡು ಹೋಗ್ಬೋದು. ಇಂತಹ ಕೇಂದ್ರಗಳಲ್ಲಿ 5ರಿಂದ 20 ವಯಸ್ಸಿನ ಎಲ್ಲಾ ಮಕ್ಕಳು ಒಟ್ಟಾಗಿ ಕಲೆತು ಬೆರೆತು ಜೀವಿಸ್ತಾ ಇರ್ತಾರೆ. ಇಂಥ ಒಂದು ಯೋಜನೆ ಕಾರ್ಯರೂಪಕ್ಕೆ ಬಂದ್ರೆ ಇಂತಹ ಒಂದು ಪಾಲನಾ ಕೇಂದ್ರಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಮತ್ತೆ ಪ್ರಾಮುಖ್ಯತೆ ಇರುತ್ತೆ. ಇದಲ್ಲದೆ ಅತಿ ಮುಖ್ಯವಾಗಿ ನಗರ ಮತ್ತೆ ಹಳ್ಳಿ ಎಂಬ ವ್ಯತ್ಯಾಸ ಇರೋದಿಲ್ಲ ಸ್ನೇಹಿತರೆ. ಈ ತರ ರೀತಿಯ ಒಂದು ಪದ್ಧತಿ ಅಥವಾ ಈ ರೀತಿಯ ಒಂದು ಕಾರ್ಯಯೋಜನೆ ಜಾರಿಗೆ ಬಂದ್ರೆ ನಗರ ಮತ್ತು ಹಳ್ಳಿ ಎಂಬ ವ್ಯತ್ಯಾಸ ಇರೋದಿಲ್ಲ. ನಾವು ತುಂಬಾ ಕೇಳಿದೀವಿ, ನೋಡಿದೀವಿ. ಎಷ್ಟೋ ಪ್ರತಿಭಾವಂತ ಮಕ್ಕಳು ಈ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಇದ್ದು ಅವರ ಪ್ರತಿಭೆಯನ್ನ ಹೊರತರಲು ಅವಕಾಶನೇ ಸಿಕ್ಕಿರಲ್ಲ ಸ್ನೇಹಿತರೆ. ಈ ರೀತಿಯಾದಂತಹ ಒಂದು ಪದ್ಧತಿ ಅಥವಾ ಈ ರೀತಿಯಾದ ಒಂದು ಯೋಚನೆಯಿಂದ ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆಗೆ ಇದು ಸಹಾಯಕ ಆಗುತ್ತೆ ಸ್ನೇಹಿತರೆ. ಇದಲ್ಲದೆ ಇಲ್ಲಿರುವ ಮಕ್ಕಳಲ್ಲಿರುವ ಪ್ರೀತಿ ದಿನೇ ದಿನೇ ಸಾಗರದಂತೆ ಹೆಚ್ಚುತ್ತಾ ಇರುತ್ತೆ. ಜಾತಿ, ಧರ್ಮ, ಮತ, ಆಸ್ತಿ, ಅಂತಸ್ತು, ಗಂಡು ಹೆಣ್ಣು ಎಂಬ ಭೇದಗಳು ಮಕ್ಕಳ ಬೆನ್ಮೇಲೆ ಮುದ್ರೆ ಆಗ್ಬಾರ್ದು ಸ್ನೇಹಿತರೆ, ಮುದ್ರೆ ಆಗಿರ್ಬಾರ್ದು. ಈ ಭೇದಗಳಿಂದನೇ, ಈ ರೀತಿಯಾದಂತ ತಾರತಮ್ಯಗಳಿಂದನೇ ಆ ಮೊಗ್ಗಿನ ಮನಸ್ಸಿನ ಮಕ್ಕಳ ಮನಸ್ಸನ್ನ, ಕನಸನ್ನ ನಾವೆಲ್ಲರೂ ಹೊಸ್ಕಾಕ್ಬಿಡ್ತಾ ಇದೀವಿ ಸ್ನೇಹಿತರೆ. ಆದ್ರೆ ಇಂತಹ ಒಂದು ಅತ್ಯದ್ಭುತವಾದ ಯೋಜನೆಯಿಂದ ಯಾರೊಬ್ರು ನಮ್ಗೆ 1 ಮಗು ಇದೆ, 2 ಮಗು ಇದೆ ಅಂತ ಹೇಳ್ದೆ ನಮ್ಗೆ 100 ಮಕ್ಕಳಿದ್ದಾರೆ ಎಂಬ ಭಾವನೆಯನ್ನ ಹೆಮ್ಮೆಯಿಂದ ಹೇಳ್ಬೋದು ಸ್ನೇಹಿತರೆ ನಾವೆಲ್ಲ. ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಪ್ರಮುಖವಾದ ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇನ್ನು ಮಾನವ ಜನಾಂಗದಲ್ಲಿ ಎಷ್ಟೋ ಭೇದಗಳಿದೆ, ನಮ್ಗೆಲ್ಲ ತಿಳಿದೇ ಇದೆ ಎಷ್ಟಿದೆ ಅಂತ. ಆದ್ರೆ ಅದೆಲ್ಲದಕ್ಕಿಂತಲೂ ಹೆಚ್ಚು ಘೋರವಾದುದು ನನ್ನ ದೇಶ ಎಂಬ ಸಂಕುಚಿತ ಭಾವನೆ. ಇಂತಹ ಒಂದು ಭಾವನೆ ಮನೆಯಿಂದಲೇ ಮತ್ತೆ ನಮ್ಮ ನಾಳುವ ನಾಯಕರಿಂದಲೇ ಬರ್ತಾ ಇರೋದು. ಯಾಕಂದ್ರೆ ಯಥಾ ರಾಜ ತಥಾ ಪ್ರಜೆ ಅನ್ನೋ ರೀತಿ. ಜೊತೆಗೆ ಇಲ್ಲಿ ಎಲ್ಲಾ ತಾಯಂದಿರ್ಗೂ ಒಂದು ಎಚ್ಚರಿಕೆ ಕೊಡ್ಬೇಕು ಸ್ನೇಹಿತರೆ. ಅದೇನಪ್ಪಾ ಅಂತ ಹೇಳಿದ್ರೆ, ದಿನ ದೇಶಗಳ ನಡುವೆ ಹಾಗೆ ರಾಜ್ಯಗಳ ನಡುವೆ ಕೊಲೆ, ದ್ವೇಷ, ಅಸೂಯೆ ಹೆಚ್ಚಾಗ್ತಾ ಇದೆ. ಅಣುಬಾಂಬ್ಗಳ ಅಟ್ಟಹಾಸ ದಿನೇ ಹೆಚ್ಚಾಗ್ತಾ ಇದೆ. ಒಬ್ರನ್ನ ಮತ್ತೊಬ್ರು ಮುಲಾಜಿಲ್ದೆ ಏನ್ ಮಾಡ್ತಾ ಇದ್ದಾರೆ, ನಾವು ಮನೇಲಿ ಹೇಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಕತ್ತರಿಸ್ತೀವೋ ಹಾಗೆ ಸುಲಭವಾಗಿ ಕತ್ತರಿಸಾಕ್ತಾ ಇದ್ದಾರೆ ಸ್ನೇಹಿತರೆ. ಈ ರೀತಿ ಸುಲಭವಾಗಿ ಕತ್ತರಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ವಿಶ್ವದಲ್ಲಿ ಏನಾಗ್ಬಿಟ್ಟಿದೆ, ನಮ್ಮ ವಿಶ್ವದ ಸ್ಥಿತಿ ಏನಾಗಿದೆ ಅನ್ನೋದನ್ನ ನಾವು ಇಲ್ಲಿ ಒಂದು ಕ್ಷಣ ಯೋಚಿಸ್ಬೇಕು ಸ್ನೇಹಿತರೆ. ಪ್ರತಿ ಮಾನವ ಕೂಡ ಸ್ವಾರ್ಥದ ಮೊಟ್ಟೆ ಆಗ್ಬಿಟ್ಟಿದ್ದಾನೆ. ಈ ಸ್ವಾರ್ಥತೆಯಿಂದನೇ ಆತನ ಮನಸ್ಸು ಮಲಿನ ಆಗ್ತಾ ಇದೆ ಸ್ನೇಹಿತರೆ. ಮನೆಗಳು ರಣರಂಗ ಆಗ್ಬಿಟ್ಟಿದೆ ಈಗಿನ ದಿನಗಳಲ್ಲಿ. ಹಾಗಾದ್ರೆ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಇದಕ್ಕೆಲ್ಲ ಏನು ಕೊನೆ ಇಲ್ವಾ, ಮುಕ್ತಿ ಇಲ್ವಾ ಅನ್ನೋದನ್ನ ಚಿಂತನೆ ನಡೆಸುವಾಗ ಇಲ್ಲಿ ನಾವು ಪ್ರಮುಖವಾಗಿ ಒಂದು ಬದಲಾವಣೆಯನ್ನ ನಾವು ತಗೋಬೇಕು ಸ್ನೇಹಿತರೆ. ಅದೇನಂತ ಹೇಳಿದ್ರೆ, ಸ್ತ್ರೀಯರಿಗೂ ಪುರುಷರಷ್ಟೇ ಸಮಾನತೆ ಬರ್ಬೇಕು. ಅವಾಗಿಂದಾನು ಹೇಳ್ತಾ ಇದ್ದಾರೆ, ಸ್ತ್ರೀಯರಿಗೂ ಪುರುಷರಷ್ಟೇ ಸಮಾನತೆ ಬರ್ಬೇಕು ಅಂತ. ಆದ್ರೆ ಅಡುಗೆ ಮನೆ ಎಂಬ ಕಾರಾಗೃಹದಿಂದ ಬಿಡುಗಡೆ ಹೊಂದಬೇಕು ಫಸ್ಟ್ ಸ್ತ್ರೀಯರು. ನಾವು ಹೆತ್ತ ಮಕ್ಕಳು ಸನ್ಮಾರ್ಗದಲ್ಲಿ ಬೆಳೀತಿದ್ದಾರೆ ಎಂಬ ಒಂದು ಆ ಭಾವನೆ ಆ ತಾಯಿಯ ಮನಸ್ಸನ್ನ ಆನಂದದಲ್ಲಿ ತೇಲ್ಸಿ ಮುಳುಗಿಸಿ ಬಿಡುತ್ತೆ ಸ್ನೇಹಿತರೆ. ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಒಬ್ಬೊಬ್ಬ ತಾಯಿಯು ತನ್ನ ಮಗುವಿನ ಬಗ್ಗೆ ಆತಂಕ ಹೊಂದಿದ್ದಾಳೆ ಸ್ನೇಹಿತರೆ. ಖಂಡಿತವಾಗಿಯೂ ಅವರ ಅತಂತ್ರ ಭವಿಷ್ಯದ ಬಗ್ಗೆ ಚಿಂತಿಸಿ ಅಳ್ತಾ ಇದ್ದಾಳೆ. ಇದಕ್ಕೆಲ್ಲ ಡೊನೇಷನ್ ತಗೊಳ್ಳುವಂತ ಒಂದು ಸಂಸ್ಥೆ ಆಗಲಿ ಅಥವಾ ಸರ್ಕಾರಿ ಸಮಯದ ಕೇಂದ್ರಗಳಿಂದ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಮಕ್ಕಳನ್ನ ಪ್ರೀತಿ ಕರುಣೆಯಿಂದ ಬೆಳೆಸುವ ಸಂಘ ಸಂಸ್ಥೆ ಬರಬೇಕು. ಅದು ಹೇಗಿರ್ಬೇಕು ಅಂದ್ರೆ, ಆ ಸಂಘ ಸಂಸ್ಥೆಗಳು ಒಂದೊಂದು ಸಹ ಆಧ್ಯಾತ್ಮ ಮತ್ತೆ ಸಮುದಾಯದ ಸೇವಾ ಕೇಂದ್ರಗಳಾಗಿರ್ಬೇಕು ಸ್ನೇಹಿತರೆ. ಒಟ್ಟಾದ್ರೆ ಹೇಳೋದಾದ್ರೆ ನಮ್ಮ ವಿಶ್ವ ಸಮುದಾಯ ಸೇವಾ ಕೇಂದ್ರ ಇದ್ದಂಗಿರ್ಬೇಕು ಸ್ನೇಹಿತರೆ. ಇದನ್ನ ನಡೆಸುವವರು ಅಥವಾ ಇಲ್ಲೇ ಸೇವೆ ಸಲ್ಲಿಸ್ತಕ್ಕಂಥವ್ರು ಹೇಗಿರ್ಬೇಕು ಅಂದ್ರೆ, ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿರ್ಬೇಕು. ಇದಲ್ಲದೆ ಸನ್ನಡತೆ ಉಳ್ಳ ಸನ್ಯಾಸಿಯರಿದ್ರೆ ಇನ್ನೂ ಉತ್ತಮ ಅಂತ ಹೇಳಿ ಮಹರ್ಷಿ ಒಂದ್ ಕಡೆ ಹೇಳ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ, ಈ ಸಂಘ ಸಂಸ್ಥೆಗಳು, ಈ ರೀತಿ ಒಂದು ಶಿಶುಪಾಲನಾ ಕೇಂದ್ರಗಳು ಜಾರಿಗೆ ಬಂದ್ರೆ ಅದು ಹಣಕ್ಕೆ ಕೈ ಚಾಚಬಾರ್ದು. ಈ ಸಂಸ್ಥೆಗಳು ಆದರ್ಶ ಸಂಸ್ಥೆ ಆಗಿರ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಬರುವ ಮೃದು ಮನಸ್ಸಿನ ಮುದ್ದು ಮಕ್ಕಳಿಗೆ ಅವರ ವಯಸ್ಸಿಗೆ, ಅವರ ಆಸಕ್ತಿಗೆ ತಕ್ಕನಾದ ಕಲಿಕೆಯನ್ನ ನಾವು ಕಲಿಸ್ಕೊಡ್ಬೇಕು.
ಆ ಕಲಿಕೆಯಲ್ಲಿ 4 ಬಹಳ ಮುಖ್ಯವಾದ ಕಲಿಕೆಯನ್ನ ಮಹರ್ಷಿ ತಿಳಿಸ್ತಾರೆ ಸ್ನೇಹಿತರೆ. ಮೊದಲನೇದಾಗಿ ಭಾಷೆ ಮತ್ತು ಗಣಿತದ ಬಗ್ಗೆ ಮಕ್ಕಳಿಗೆ ಬೋಧನೆಯನ್ನ ಕೊಡ್ಬೇಕು. ಎರಡನೇದಾಗಿ ಕೌಶಲ್ಯ ಅಭಿವೃದ್ಧಿಯ ಬೋಧನೆಯನ್ನ ಕೊಡ್ಬೇಕು ಅಂತ ಗುರು ತಿಳಿಸ್ತಾರೆ. ಹಾಗೆ ಅರಿವಿನ ಬಗ್ಗೆ, ಅಂದ್ರೆ ಸರ್ವಶಕ್ತಿಯೇ ದೈವ, ಅದು ಹೇಗೆ ಪರಿವರ್ತನೆಯಾಗಿ ಮಾನವನಾಗಿ ಬಂದಿದೆ ಎಂಬುದರ ಬಗ್ಗೆ ತಿಳುವಳಿಕೆಯನ್ನ ಕೊಡುವ ಪ್ರಕೃತಿಯ ಅರಿವಿನ ಬಗ್ಗೆ ಬೋಧನೆಯನ್ನ ಕೊಡ್ಬೇಕು ಅಂತ ಮಹರ್ಷಿಯವರು ತಿಳಿಸ್ತಾರೆ. ನಾಲ್ಕನೇದಾಗಿ ಚಾರಿತ್ರ್ಯ ಜೀವನ, ದೈವ ವಂದನೆ, ಸದಾಚಾರ, ಧಾರ್ಮಿಕ ನಡತೆ, ಅಂದ್ರೆ ಕಾರ್ಯ ಪರಿಣಾಮ ತತ್ವವನ್ನ ಕಲಿಸ್ಬೇಕು. ಸ್ನೇಹಿತರೆ, ಇಂಥ ಒಂದು ಉನ್ನತವಾದ ವಿಷಯಗಳನ್ನ ಮಕ್ಕಳಿಗೆ ನೀಡೋದ್ರ ಮುಖಾಂತರ ಮಕ್ಕಳ ಪಾಲನೆ ಪೋಷಣೆ ಅಥವಾ ಮಕ್ಕಳ ಬೆಳವಣಿಗೆಯಾದರೆ ಆ ಮೃದು ಮನಸ್ಸಿನ ಮುದ್ದು ಮಕ್ಕಳ ಭವಿಷ್ಯ ಖಂಡಿತವಾಗಿಯೂ ಒಳ್ಳೆಯ ಭವಿಷ್ಯ ಆಗಿರುತ್ತೆ ಸ್ನೇಹಿತರೆ. ಇಂಥ ಒಂದು ವಿಷಯಗಳನ್ನ ಒಳಗೊಂಡ ಒಂದು ಶಿಕ್ಷಣದಿಂದ ಬೆಳೆದಂತ ಮೃದು ಮನಸ್ಸಿನ ಮುದ್ದು ಮಕ್ಕಳು ಖಂಡಿತವಾಗಿಯೂ ಭವಿಷ್ಯದ ಬುನಾದಿ ಆಗ್ತಾರೆ ಸ್ನೇಹಿತರೆ. ಸದ್ಗುಣಗಳಿಂದ ಚಾರಿತ್ರ್ಯ ಭರಿತರಾಗಿ ಮಕ್ಕಳು ಬೆಳಿಬೇಕು. ಈ ರೀತಿ ಸದ್ಗುಣಗಳಿಂದ ಚಾರಿತ್ರ್ಯ ಭರಿತರಾಗಿ ಬೆಳೆದ ಮಕ್ಕಳು ಭವಿಷ್ಯದ ಬುನಾದಿ ಆಗ್ತಾರೆ ಸ್ನೇಹಿತರೆ. ಇಂತಹ ಒಂದು ಸದ್ಗುಣ ಮತ್ತೆ ಚಾರಿತ್ರ್ಯದಿಂದ ಬೆಳೆದ ಮಕ್ಕಳು ಭವಿಷ್ಯದ ಬುನಾದಿ ಆಗ್ಲಿ ಅಂತ ಆಶಿಸುತ್ತಾ ಹಾರೈಸುತ್ತಾ ಸ್ನೇಹಿತರೆ, ಕೊನೆಯದಾಗಿ ಗುರು ವೇದಾದ್ರಿ ಮಹರ್ಷಿಯವರು ಬರೆದಿರುವ ಪಾಡು ಪಾಪ ಪಾಡು ಎಂಬ ಪದ್ಯವನ್ನ ನನ್ನ ಗುರುಗಳಾದಂತಹ ಪ್ರೊಫೆಸರ್ ಮಾಲತಿ ಮೇಡಮ್ ರವರು ಕನ್ನಡಕ್ಕೆ ಅನುವಾದಿಸಿರ್ತಾರೆ. ಈ ಪದ್ಯವನ್ನ ಪೂರ್ಣವಾಗಿ ನಿಮ್ಮೆಲ್ರಿಗೂ ನಾನು ತಿಳಿಸಲು ಇಷ್ಟಪಡ್ತೀನಿ ಸ್ನೇಹಿತರೆ. ದಯವಿಟ್ಟು ನೀವೆಲ್ಲರೂ ಈ ಪದ್ಯವನ್ನ ಪೂರ್ಣವಾಗಿ ಕೇಳಿಸ್ಕೊಂಡು ಈ ಪದ್ಯನ ತಾವೆಲ್ಲರೂ ತಮ್ಮ ಮಕ್ಕಳಿಗೆ ಪೂರ್ಣವಾಗಿ ಕಲಿಸಿ ಬಾಯಪಾಠ ಮಾಡಿಸ್ಕೊಂಡ್ರು ಸರಿಯೇ. ನಮ್ಮೆಲ್ಲರ ಮಕ್ಕಳು ಮೃದು ಹೃದಯದ ಮಕ್ಕಳಾಗ್ಲಿ, ವಿಶ್ವ ಪ್ರಗತಿ ಆಗ್ಲಿ, ವಿಶ್ವ ಸೋದರತ್ವ ಸಹಕಾರ ಆಗ್ಲಿ ಅಂತ ಹೇಳಿ ಆ ಪದ್ಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಚ್ಛಿಸ್ತೇನೆ ಸ್ನೇಹಿತರೆ. ದಯವಿಟ್ಟು ಪದ್ಯವನ್ನ ಎಲ್ರು ಗಮನ ಇಟ್ಟು ಕೇಳ್ಕೊಳ್ಳಿ. ಹಾಡು ಮಗುವೆ ನೀ ಹಾಡು ಮಗುವೆ, ಬೆಳಗಿನಿಂದ ಸಂಜೆವರೆಗೆ ನೀ ಹಾಡುತ್ತಿರು ಮಗುವೆ, ಕಿರಿಯ ವಯಸ್ಸಿನ ಪುಟಾಣಿಗಳೇ ಬೇಗನೆ ಬೆಳಗ್ಗೆ ಹಾಸಿಗೆಯಿಂದ ಮೇಲೇಳಿರಿ, ತಾಯಿ ತಂದೆಯರಿಬ್ಬರಿಗೂ ಗೌರವದಿಂದ ನಮಸ್ಕರಿಸಿರಿ, ಹಲ್ಲುಗಳನ್ನ ಉಜ್ಜಿ ಮುಖ ತೊಳೆದುಕೊಳ್ಳಿರಿ, ವಿಶ್ವವನ್ನು ಮನದಲ್ಲೇ ನೆನೆಸಿಕೊಳ್ಳಿರಿ, ಎಲ್ಲೇ ಇಲ್ಲದ ಆನಂದ ತಾನಾಗಿ ಹೊಮ್ಮುವುದು ನಿಮ್ಮ ಸರಳ ಹೃದಯದಲ್ಲಿ, ಮನಸ್ಸು ಆನಂದದಿಂದಲೂ ಶಾಂತಿಯಿಂದಲೂ ಇರಲಿ, ಆಗ ನೀವು ಪಾಠ ಕಲಿಸಿದ ಗುರುವನ್ನು ನೆನೆಯಿರಿ, ಶಾಲೆಯಲ್ಲಿ ಕಲಿತ ಪಾಠಗಳೆಲ್ಲವನ್ನ ಪುನಃ ಪುನಃ ಓದಿ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಮನೆಗೆ ಕೊಟ್ಟ ಮನೆ ಕೆಲಸದ ಲೆಕ್ಕವನ್ನ ಮಾಡಿ ಉತ್ತರ ಸರಿ ಇದೆಯಾ ಎಂದು ಪರೀಕ್ಷಿಸಿರಿ, ದೇಶಕ್ಕಾಗಿ ದುಡಿದ ಉತ್ತಮರನ್ನು ನೀವು ಎಂದೆಂದಿಗೂ ಮರೆಯದಿರಿ, ತಾಯಿ ನೀಡಿದ ಆಹಾರವನ್ನ ಮಿತಿಯಿಂದ ತಿನ್ನಿರಿ, ಆಗಿಲ್ಲದೆ ಅಧಿಕವಾಗಿ ತಿಂದರೆ ಅದು ನಮಗೆ ತೊಂದರೆಯನ್ನು ತರುವುದು ನೋಡಿರಿ, ಶಾಲೆಗೆ ಸಮವಸ್ತ್ರ ಧರಿಸಿ ಸರಿಯಾದ ವೇಳೆಗೆ ಹೋಗಿರಿ, ಶಾಲಾ ಕಾರ್ಯಕ್ರಮ ಆರಂಭ ಆಗುವ ಮೊದಲೇ ನೀವು ನಿಮ್ಮ ತರಗತಿಯಲ್ಲಿ ಇರಿ, ಆಸಕ್ತಿಯಿಂದ ವಿದ್ಯೆ ಕಲಿತವರು ಲೋಕದಲ್ಲಿ ಉನ್ನತ ಪದವಿ ಹೊಂದಿದ್ದಾರೆ, ಛಲಬಿಡದೆ ವಿದ್ಯೆಯನ್ನು ಕಲಿತವರು ಒಳ್ಳೆಯ ಅಂಕಗೊಳಿಸಿ ಉತ್ತೀರ್ಣರಾಗಿದ್ದಾರೆ, ನೀವು ಅವರುಗಳ ಆದರ್ಶವನ್ನ ಪಾಲಿಸಿರಿ, ದೇಹ ಆರೋಗ್ಯಕ್ಕಾಗಿ ದಿನವೂ ಬೆಳಿಗ್ಗೆ ಮತ್ತೆ ಸಂಜೆ ಹಲವರು ಒಟ್ಟಾಗಿ ಕೂಡಿ ಮನಸ್ಸು ದೇಹ ಆನಂದ ಹೊಂದಲು ಆಟವನ್ನು ಆಡಿರಿ, ಸಂಜೆ ಕಳೆಯುವುದನ್ನೇ ಗಮನಿಸಿರಿ, ಬೆಳಕು ಮಸುಕಾಗಿ ಕತ್ತಲೆ ಬರುತ್ತಿರುತ್ತದೆ, ಈ ಅಂದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಿರಿ, ಇಡೀ ಆಕಾಶವೇ ವೈವಿಧ್ಯತೆಯಿಂದ ಕೂಡಿದೆ, ಇದನ್ನು ನೋಡಿರಿ, ರಾತ್ರಿಯಲ್ಲಿ ಆಕಾಶದಲ್ಲಿ ಎಲ್ಲೆಲ್ಲೂ ನಕ್ಷತ್ರಗಳ ಗುಂಪಿರುತ್ತದೆ, ಅವು ಅರಳಿ ಪಳ್ ಎಂದು ಮಿಂಚುವುದನ್ನ ನೋಡಿ, ಅದು ನೋಡಲು ಮನಮೋಹಕವಾಗಿದೆ, ಆನಂದಿಸಿರಿ, ಬೆಳದಿಂಗಳಿರುವ ರಾತ್ರಿಗಳನ್ನ ನೆನೆದು ಆನಂದಿಸಿರಿ, ಹರಿದಾಡುವ ಮೋಡವು ಕೆಲ ದಿನಗಳಿಂದ ಆದ ಆಯಾಸವನ್ನು ಅದು ಕಳೆಯುವುದು ನೋಡಿರಿ, ತಾಯಿ ತಂದೆ ನಿಮ್ಮನ್ನು ಪೋಷಿಸುವರು, ಪಕ್ವವಾದವರು ನಿಮಗೆ ವಿದ್ಯೆ ಕಲಿಸುವವರು, ಕಾಲವು ಸದಾಕಾಲ ನಿಮಗೆ ನಿರೀಕ್ಷೆ ಇಲ್ಲದೆ ಸುಖ ತರುತ್ತಿರುವುದು, ದೈವ ಬಯಲು ಎಂಬ ಮಹಾ ಚೇತನವು ಎಲ್ಲೆಲ್ಲೂ ಇರುವುದು, ಅದು ಎಡೆಬಿಡದೆ
ಮರೆಯಾಗಿ ತಾನಿದ್ದು ಅದು ಮಾಡುವ ಹಿರಿಯ ಕಾರ್ಯಗಳನ್ನು ನೆನೆದು ಆನಂದಿಸಿರಿ. ಮರೆಯಾಗಿ ತಾನಿದ್ದು ಅದು ಮಾಡುವ ಹಿರಿಯ ಕಾರ್ಯಗಳನ್ನು ನೆನೆದು ಆನಂದಿಸಿರಿ. ದಿನದಲ್ಲಿ 2-3 ಬಾರಿ ಆಹಾರವನ್ನು ಸೇವಿಸಿರಿ. ದೇಹವಾಗಿ ಅದನ್ನು ಬದಲಿಸುವವರು ಯಾರೆಂದು ತಿಳಿಯಿರಿ. ದಿನದಲ್ಲಿ 2-3 ಬಾರಿ ಆಹಾರವನ್ನ ಸೇವಿಸಿರಿ. ದೇಹವಾಗಿ ಅದನ್ನು ಬದಲಿಸುವವರು ಯಾರೆಂದು ತಿಳಿಯಿರಿ. ಗಳಿಗೆಯೂ ನಮ್ಮನ್ನು ಅಗಲದೆ ಮನಸ್ಸಾಗಿದ್ದು ನಮ್ಮನ್ನು ಪ್ರಚೋದಿಸುವವರು ಯಾರು ಎಂದು ನೀವು ತಿಳಿಯಿರಿ. ಲೋಕ, ಚಂದ್ರ, ಸೂರ್ಯ, ಜೀವಿಗಳೆಲ್ಲವನ್ನು ಉಂಟಾಗಿಸಿರುವುದು ಯಾರು? ಲೋಕ, ಚಂದ್ರ, ಸೂರ್ಯ, ಜೀವಿಗಳೆಲ್ಲವನ್ನು ಉಂಟಾಗಿಸಿರುವುದು ಯಾರು? ಎಲ್ಲವೂ ಕ್ರಮವಾಗಿ ಸರದಿ ಪ್ರಕಾರ ತಮ್ಮ ಕ್ರಿಯೆಯನ್ನು ನಡೆಸುತ್ತದೆ. ಯಾವುದರಿಂದ ಎಂಬುದನ್ನ ಗಮನಿಸಿರಿ. ಈ ಮಹತ್ವವೇ ದೈವ ಅಂದರೆ ಮಹಾಶಕ್ತಿ. ಅರಿವಿನ ಸಹಾಯದಿಂದ ಆ ದೈವಕ್ಕೆ ವಂದಿಸೋಣ. ಎಲ್ಲರೂ ಆ ದೈವದ ಕರುಣೆಯಿಂದ ಸುಖ ಪಡೆದು ಜೀವಿಸುತ್ತಿದ್ದಾರೆ. ಎಲ್ಲರೂ ಆ ದೈವದ ಕರುಣೆಯಿಂದ ಸುಖ ಪಡೆದು ಜೀವಿಸುತ್ತಿದ್ದಾರೆ. ನಾವು ಹಾಗೆಯೇ ಜೀವಿಸೋಣ ಎಂಬುದನ್ನ ತಿಳಿಯಿರಿ ಮಕ್ಕಳೇ, ತಿಳಿಯಿರಿ. ನೀವೆಲ್ಲರೂ ಹೀಗೆ ಹಾಡಬೇಕು, ನೀವು ಹಾಡಬೇಕು. ಈ ಒಂದು ಪದ್ಯದಲ್ಲೇ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕೋ ಅದನ್ನ ಮಹರ್ಷಿಯವರು ಕೊಟ್ಟಿದ್ದಾರೆ ಸ್ನೇಹಿತರೆ. ನಮ್ಮೆಲ್ಲರ ಮುದ್ದಿನ ಮಕ್ಕಳು ಈ ರೀತಿಯಾದಂತಹ ಒಂದು ಸನ್ಮಾರ್ಗ, ಸನ್ನಡತೆ, ಸದ್ಗುಣ ಮತ್ತು ಚಾರಿತ್ರ್ಯ ಭರಿತರಾಗಿ ಬೆಳೆದು ಭವಿಷ್ಯದ ಬುನಾದಿಯಾಗಿ ಮಹರ್ಷಿಯವರು ಕಂಡಂತಹ ಕನಸಾದಂತಹ ವಿಶ್ವಶಾಂತಿ ಆದಷ್ಟು ಬೇಗ ನನಸಾಗುತ್ತೆ ಅನ್ನೋ ಭರವಸೆ ಮತ್ತು ನಂಬಿಕೆ, ಮತ್ತು ಆ ಮಕ್ಕಳು ಭವಿಷ್ಯದ ಬುನಾದಿಯಾಗಿ ಮಹರ್ಷಿಯವರು ಕಂಡಂತಹ ಆ ವಿಶ್ವಶಾಂತಿ ಕನಸು ನನಸಾಗ್ಲಿ ಅಂತ ಹೇಳಿ ನನ್ನ ಈ ಒಂದು ಪುಟ್ಟ ಪ್ರಯತ್ನದೊಂದಿಗೆ ಈ ಚಿಂತನೆಯನ್ನ ಮುಕ್ತಾಯಗೊಳಿಸಿಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮೆಲ್ಲರ ಮಕ್ಕಳಿಗೂ, ವಿಶ್ವದಲ್ಲಿರುವ ಎಲ್ಲಾ ಮಕ್ಕಳಿಗೂ, ನಮ್ಮೆಲ್ಲರಿಗೂ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಎಲ್ಲರೂ ಉನ್ನತವಾಗಿ ಬಾಳುವಂತಾಗಲಿ ಎಂದು ಎಲ್ಲರನ್ನು ಹಾರೈಸುತ್ತಾ 5ನೇ ಬಾರಿಗೆ ಈ ಒಂದು ಅವಕಾಶವನ್ನು ಕೊಟ್ಟಂತಹ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಧನಪತಿ ಸರ್ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರಾದಂತಹ ವಿಜಯ ಮೇಡಮ್ ರವರಿಗೂ ಹಾಗೂ ಇಷ್ಟು ಹೊತ್ತು ತಾಳ್ಮೆಯಿಂದ ಕೇಳಿದಂತ ನನ್ನ ಎಲ್ಲಾ ಆತ್ಮ ಬಂಧುಗಳಿಗೂ ವಂದಿಸಿ ನನ್ನ ಈ ಚಿಂತನೆಯನ್ನ ಮುಕ್ತಾಯಗೊಳಿಸಿಕೊಳ್ಳುತ್ತಿದ್ದೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ. ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಆರಂಭವಾಗಿದೆ. ಬೆಳಿಗ್ಗೆ 6ರಿಂದ 7:30, ಸಂಜೆ 7ರಿಂದ 8:30 2 ಬ್ಯಾಚ್ ಅಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ಕೊರೋನಾ ಎಂಬ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ, ಆರೋಗ್ಯ ಸಮಸ್ಯೆ ಇರುವವರಿಗೆ ಮತ್ತು ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದಿರುವವರಿಗೆ ತಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಸ್ಕೈ ಯೋಗದ ಫೌಂಡೇಶನ್ ಕೋರ್ಸ್ ಆನ್ಲೈನ್ ನಲ್ಲಿ ನಿಮ್ಮ ಮನೆಯಿಂದಲೇ ಕಲಿಯಲು ಒಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ಅದಲ್ಲದೆ ಶಾಲಾ ಕಾಲೇಜುಗಳು ತೆರೆಯದೇ ಇರುವ ಈ ಕಾಲದಲ್ಲಿ ಮಕ್ಕಳು ಸದ್ಗುಣಗಳನ್ನು ಬೆಳೆಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಲು ಇದು ಒಂದು ಸದಾವಕಾಶ ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ರವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಡಿಮೆ ದರದಲ್ಲಿ ನಡೆಸುತ್ತಿದ್ದಾರೆ. ಇದಲ್ಲದೆ ಆರೋಗ್ಯವಾಗಿರುವವರು ಕೂಡ ರೋಗಮುಕ್ತ ಜೀವನವನ್ನು ಪಡೆಯಲು ಈ ಅಭ್ಯಾಸಗಳು ಉಪಯುಕ್ತವಾಗಿದೆ ಸ್ನೇಹಿತರೆ. ಆದ್ದರಿಂದ ಸ್ಕೈ ಯೋಗದ ಅಭ್ಯಾಸಗಳನ್ನು ಕಲಿಯಲು ನಿಮ್ಮ ಎಲ್ಲಾ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಿ ದೈವದ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗಿ ಎಂದು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಸ್ಕೈ ಯೋಗ ಆನ್ಲೈನ್ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಸ್ನೇಹಿತರೆ. ಧನ್ಯವಾದಗಳು.
ಸ್ನೇಹಿತರೆ, ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಅಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸುಗಂಧಿನಿ ಮೇಡಮ್, ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಉಪ ಪ್ರಾಧ್ಯಾಪಕರಾದ ಸುಗಂಧಿನಿ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ತುರಿಯಾತೀತ ಧ್ಯಾನ, 6:20 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಪಂಚೇಂದ್ರಿಯ ಧ್ಯಾನ, 2:30 ಫೇಟ್ ಕ್ಯಾನ್ ಬಿ ಒನ್ ಬೈ ವಿಸ್ಡಮ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಭಾಸ್ಕರ ಪಾಂಡಿಯನ್ ಸರ್ ಅವರು. ಸ್ನೇಹಿತರೆ, ನಾಳೆ ಸಂಜೆ 4:15 ಆತ್ಮ ಸಂಗಮ ಕಾರ್ಯಕ್ರಮ ಕನ್ನಡದಲ್ಲಿ ಪಂಚೇಂದ್ರಿಯ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಹಲೆ ಬಲೆ ಕಲೆ ವೇವ್ ನೆಟ್ ಹಾರ್ಟ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಪುಷ್ಪಲತಾ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿಪೂರ್ಣವಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವವರು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ದೈವಿಕ ಮಹಾಶಕ್ತಿಯ ಕರುಣೆಯಿಂದ ಎಲ್ಲರಿಗೂ ದೇಹ ಆರೋಗ್ಯ, ದೀರ್ಘ ಆಯುಷ್ಯು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತಾ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ,
ಬಾಳ್ಗೆ ಸಮೃದ್ಧಿಯೊಂದಿಗೆ.